ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧೀ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತ್ವಂ ನಮಾಮಿ ನಮಾಮಿ. ಓಂ ಶ್ರೀ ಗುರುಭ್ಯೋ ನಮಃ. ಶಂಕರಲಿಂಗ ಭಗವಾನರ ಸತ್ಸಂಗದೊಳಗೆ ಶ್ರೀ ಚಿದಾನಂದ ಅವಧೂತರ ಜೀವನ ಚರಿತ್ರೆಯ 3ನೇ ಭಾಗವನ್ನು ಶ್ರವಣ ಮಾಡಲಿಕ್ಕಾಗಿ ಸೇರಿರ್ತಕ್ಕಂಥ ಸರ್ವರಿಗೂ ನನ್ನ ಶರಣಾರ್ಥಿಗಳು. ಈಗಾಗಲೇ ಮೇಡಮ್ ಅವರು ಹೇಳಿದಂತೆ ಚಿದಾನಂದ ಅವಧೂತರ ಜೀವನ ಚರಿತ್ರೆಯನ್ನ ಕೇವಲ 45 ನಿಮಿಷ 1 ಗಂಟೆ ಒಳಗಡೆ ಎಲ್ಲವನ್ನೂ ತಿಳಿಸಲಿಕ್ಕೆ ಆಗದ್ದು ಅದು ಸಾಧ್ಯವಿಲ್ಲದ ಮಾತು. ಹಾಗಾಗಿ ನಾನು ಹೇಳೋದು, ಅವರ ಜೀವನ ಚರಿತ್ರೆ ಅವರ ಶಿಷ್ಯ ಅಯ್ಯಪ್ಪ ಕವಿ ಬರೆದಿರ್ತಕ್ಕಂಥ ಗ್ರಂಥ ಒಂದು ಸಿಗುತ್ತೆ ಕನ್ನಡ ಯೂನಿವರ್ಸಿಟಿನಲ್ಲಿ. ಅದು ಬಿಟ್ಟರೆ ಶಬಾದಿಮಠ ಗದಗ ಏನಿದೆ ಅಲ್ಲಿ ಅವ್ರದ್ದು ಗದ್ಯ ಭಾಗ ಒಂದು ಗ್ರಂಥ ಸಿಗುತ್ತೆ. ಅದಾದ್ಮೇಲೆ ಮಲೇಪುರಂ ಜಿ ವೆಂಕಟೇಶ್ ಅನ್ನುವರು ಇತ್ತೀಚೆಗೆ ಹೋದ ವರ್ಷ ಜ್ಞಾನ ಸಿಂಧು ಮಹಾಕಾವ್ಯವನ್ನ ಅವರು ಸಂಪಾದಿಸಿ ಬಿಡುಗಡೆ ಮಾಡಿದ್ದಾರೆ. ಈ ಗ್ರಂಥಗಳನ್ನ ಓದಿದರೆ ಅವರ ಸಮಗ್ರ ಜೀವನ ಚಿತ್ರಣ ತಮ್ಮ ಮುಂದೆ ಬರಬಹುದು. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅದು ಕೇವಲ ಕೆಲವೇ ಸಂಕ್ಷಿಪ್ತವಾಗಿ ಕೆಲವೊಂದು ನನಗೆ ಬೇಕಾದ ನನ್ನ ಗ್ರಹಿಕೆಗೆ ಸಿಕ್ಕಂತ ನನಗೆ ಮುಖ್ಯ ಪ್ರಧಾನ ಅನಿಸಿದಂಥ ಘಟನೆಗಳನ್ನು ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಅದು ಪೂರ್ಣವಾದ ಮಾಹಿತಿ ಇಲ್ಲ ಅಂತ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ದಯಮಾಡಿ ಅವರ ಗ್ರಂಥಗಳನ್ನು ತಾವು ಸಮಯ ಆದಾಗ ಓದಿ ಅಂತೇಳಿ ಭಿನ್ನಹ ಮಾಡಿಕೊಂಡು ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ನಾನು ಕಳೆದ ಬಾರಿ ಅವ್ರನ್ನ ವಿವಾಹ ಮಾಡಲಿಕ್ಕಾಗಿ ಕಡ್ಡಾಯವಾಗಿ ಬಲವಂತವಾಗಿ ವಿವಾಹ ಮಾಡಬೇಕು ಅಂತ ಒಂದು ಸ್ಟೋರಿ ಹೇಳಿದ್ವಿ. ಅವ್ರ ಜೀವನದಲ್ಲಿ ಆದಂಥ ಘಟನೆ. 9 ಜನ ಕನ್ಯಾಮಣಿಗಳನ್ನೇ ಅಯೋಧ್ಯ ಆಶ್ರಮಕ್ಕೆ ತಂದು ಯಾವುದೋ ರೂಪದಲ್ಲಿ ವಿವಾಹ ಮಾಡಬೇಕು ಅನ್ನೋ ಅಭಿಲಾಷೆ ಕನ್ಯಾಮಣಿಗಳಿಗಿತ್ತು, ಪೋಷಕರಿಗಿತ್ತು, ಗುರುಗಳಿಗಿತ್ತು, ಸರ್ವರಿಗೂ ಇತ್ತು. ಆದರೆ ಆತನ ವಿಧಿ ಬರಹ ಹೆಂಗಿತ್ತು ಏನೋ, ಆತ ಬಾಲ್ಯದಿಂದಲೂ ಬ್ರಹ್ಮಚಾರಿನೇ, ಆ ಜನ್ಮ ಬ್ರಹ್ಮಚಾರಿ ಇದ್ದಾಗೆ ಜೀವನ ಮಾಡಿದ್ರು. ಒಂದ್ಸಾರಿ ನಾನು ಮರ್ತಿದ್ದೆ ಅದನ್ನ. ಅವ್ರ ಜೀವನ ಚರಿತ್ರೆಯಲ್ಲಿ ಅಂಡರ್ಲೈನ್ ಮಾಡ್ತಕ್ಕಂಥ ಒಂದು ಲೈನನ್ನ ಅದ್ರಾಗ ಹೇಳಿದ್ದಾರೆ. ನಾನು ಯಾವ ಹೆಣ್ಮಕ್ಳನ್ನ ನೋಡಿದ್ರು, ಯಾವ ಮಹಿಳೆಯರನ್ನು ನೋಡಿದ್ರು ಕೂಡ ನನಗೆ ಜಗನ್ಮಾತೆ ಬಹಳ ಸ್ವರೂಪವಾಗಿ ಅವ್ರು ಕಾಣ್ತಾರೆ ಅಂತ ಆ ಚರಿತ್ರೆಯಲ್ಲಿ ಒಂದು ಮಾತನ್ನ ಅವ್ರು ಹೇಳಿದ್ದಾರೆ. ಅದು ಯಾವುದೇ ಹೆಣ್ಮಕ್ಳಾಗ್ಲಿ ಯಾರನ್ನು ನೋಡಿದ್ರು ನನಗೆ ಬಗಳೆ ರೂಪದಲ್ಲಿ ಕಂಡು ಬರ್ತಾ ಇದ್ದಾರೆ ಅಂತ ಅವರು ಬಾಲ್ಯದಲ್ಲೇ ಭಾವಿಸ್ತಾ ಇದ್ರಂತೆ, ತಾಯಿ ಸ್ವರೂಪದಲ್ಲಿ ನೋಡ್ತಾ ಇದ್ರಂತೆ. ಹಾಗಾಗಿ ಅವರಿಗೆ ವಿವಾಹ ಆಗ್ತಕ್ಕಂಥ ಪ್ರಸಂಗ ಬಂದಿಲ್ಲ ಅಂತ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಅವರು ಆ ವಾಸನೆಯನ್ನ ಕಳ್ಕೊಂಡಿದ್ರು ಅಂತ ಕಾಣುತ್ತೆ. ಹೀಗೆ ಆಶ್ರಮ ಬಿಟ್ಟು ಹೊರಟಂತವರು ನಾನು ಪಟ್ಟಿ ಮಾಡ್ಕೊಂಡ ಹಂಗೆ ಅವರ ಜೀವನ ಚರಿತ್ರೆಯಲ್ಲಿ ಭರತ ವರ್ಷದ 18 ರಾಜ್ಯಗಳು ಇವತ್ತೇನು ಕಾಣ್ತಾ ಇದೀವಿ, ಅವರು ಟೂರ್ ಹೋಗೋ ಕಾಲಕ್ಕೆ, ಯಾತ್ರೆ ಮಾಡೋ ಕಾಲಕ್ಕೆ ಈ ರಾಜ್ಯಗಳು ಅನ್ನೋವೇನು ಇರಲಿಲ್ಲ. ಆಗ ಇನ್ನು ಮೊಘಲರ ಸಾಮ್ರಾಜ್ಯ ಇತ್ತು. ಈ ತಾಲೂಕು, ಜಿಲ್ಲೆ ಅಥವಾ ದೇಶದ ಮ್ಯಾಪು ಅನ್ನೋದೇನು ಅವ್ರ ಕಾಲಕ್ಕೆ ಇರಲಿಲ್ಲ. ಅದೆಲ್ಲ ಬೇರೆ ಬೇರೆ ಸಾಮಂತ ರಾಜರು, ಬೇರೆ ಬೇರೆ 56 ರಾಜ್ಯಗಳು ಅಂತ ನಾವೇನು ಕರಿತೀವಿ, ಆ ರೀತಿ ಹಂಚಿ ಹೋದಂಥ ದೇಶ ಇದಾಗಿತ್ತು. ಹಾಗಾಗಿ ಮೊಘಲರ ಕಾಲಕ್ಕೆ ಅವರು
ತೀರ್ಥಯಾತ್ರೆ ಹೋಗ್ತಾರೆ. ಈಗ 18 ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 108 109 ಪುಣ್ಯಕ್ಷೇತ್ರಗಳನ್ನ ಕಾಶಿ, ರಾಮೇಶ್ವರದಿಂದ ಹಿಡ್ಕೊಂಡ್ರು. ಅವರು ಫಸ್ಟ್ಗೆ ಹೋಗಿದ್ದು ಜೋಗಳಾಂಬ ಪುಣ್ಯಕ್ಷೇತ್ರ ಅಂತ, ಇದು ಕರ್ನೂಲ್ ಹತ್ರ ಬರ್ತದೆ. ಅವರು ಆದ್ವಾನಿ, ಆಂಧ್ರದ ಆದ್ವಾನಿ ಮೇಲೆ ಮಂತ್ರಾಲಯದಿಂದ ಆಚೆಗೆ ಹೋದ್ರೆ ಅಲ್ಲಂಪುರಿ ಜೋಗಳಾಂಬ ಅಂತ, ಅಲ್ಲೊಂದು 3 ದಿವಸ ಉಳ್ಕೊಳ್ತಾರೆ. ಪ್ರಥಮವಾಗಿ ಅವರು ಅಲ್ಲಿಗೆ ಹೋಗೋದು. ಅಲ್ಲಿಂದ ರಾಮೇಶ್ವರದವರೆಗೆ ಹೋಗಿ ಕೇರಳದಿಂದ ಕರ್ನಾಟಕ, ಮಹಾರಾಷ್ಟ್ರ, ಅಲ್ಲಿಂದ ಕೇದಾರದವರೆಗೂ ಹೋಗ್ತಾರೆ. ಆಮೇಲೆ ಕಾಶಿಗೆ ಬರ್ತಾರೆ. ಅದರ ಆಚೆಗೆ ವೈದ್ಯನಾಥ, ಬುದ್ಧಗಯ, ಪುರಿ ಜಗನ್ನಾಥ, ಇಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನ, ಒಟ್ಟಾರೆ 108 ಪುಣ್ಯಕ್ಷೇತ್ರಗಳನ್ನ ಅವರು ದರ್ಶನ ಮಾಡ್ತಾರೆ. ಎಲ್ಲ ಕಾಲ್ನಡಿಗೆಯಲ್ಲೇ. ಒಂದು. ಎರಡನೇದಾಗಿ, ಅವರು ಬರಿಗೈ, ಹಣ ಇಲ್ದವರು, ಮಧುಕರಿಯನ್ನು ಮಾಡಿಕೊಂಡು ಭಿಕ್ಷೆ ಮಾಡಿಕೊಂಡು, ಒಂದು ಗ್ರಾಮ ಅಂದ್ರೆ 1 ದಿವಸ ಅಥವಾ ಒಂದು ಪಟ್ಟಣ ಅಂದ್ರೆ 5 ದಿವಸ ವಸತಿ ಮಾಡಿಕೊಂಡು ಈ ದೇಶವನ್ನ, ಪುಣ್ಯಕ್ಷೇತ್ರಗಳನ್ನ ಸುತ್ತರಿತಾರೆ. ಸುತ್ತರಿದು ಅವರು ವಾಪಸ್ ತಮ್ಮ ಗುರುಗಳ ಹತ್ರ ಬಂದಾಗ, ಅವ್ರ ಗುರುಗಳು ಆನೆಗೊಂದಿ ಸಂಸ್ಥಾನದಲ್ಲಿ ಇರ್ತಾರೆ. ಈ ಆನೆಗೊಂದಿ ಸಂಸ್ಥಾನದ ಭಕ್ತ ಇದಲ್ಲ, ನಾಥ ಅಂತ, ಅವ್ರ ಮನೆಯಲ್ಲಿದ್ದಾಗ ಅಲ್ಲಿಗೆ ಬರ್ತಾರೆ. ಚಿದಾನಂದರು ಅವ್ರನ್ನ ಭೇಟಿ ಆಗ್ತಾರೆ. ಒಟ್ಟು ನೀನು ಇಷ್ಟು ವರ್ಷಗಳ ಕಾಲ ಇಡೀ ದೇಶವನ್ನೇ ಸುತ್ತರಿದಿದೆಯಾ, ನಾನಾ ಪುಣ್ಯಕ್ಷೇತ್ರಗಳನ್ನೆಲ್ಲ ತಿರುಗಾಡಿದೀಯಾ, ತೀರ್ಥಯಾತ್ರೆ ಮಾಡಿದೀಯಾ. ಈ ಪಾದಯಾತ್ರೆ ಸಂದರ್ಭದಲ್ಲಿ ನಿನ್ನ ಮನಸ್ಸಿಗೆ ಹಿಡಿಸಿದಂತೆ ಯಾವುದಾದ್ರೂ ಒಂದು ಕ್ಷೇತ್ರದ ಕಥೆಯನ್ನಾದ್ರೂ ಹೇಳಪ್ಪ ಅಂಥೇಳಿ ಅವರ ಗುರುಗಳು ಕೇಳ್ತಾರೆ. ಆಗ ಅವರು ಒಂದು ಕ್ಷೇತ್ರವನ್ನ ತುಂಬಾ ಚೆನ್ನಾಗಿ ನೆನಪು ಮಾಡಿಕೊಂಡು ಆ ಪ್ರಸಂಗವನ್ನ ಬಿಡಿಸ್ತಾರೆ. ಅದು ಇವತ್ತಿನ ಪ್ರಮುಖ ವಿಚಾರ ಅಂತ ನಾನು ಭಾವಿಸ್ತೇನೆ. ಪುರಿ ಜಗನ್ನಾಥ ದೇವಸ್ಥಾನವನ್ನ ದರ್ಶನ ಮಾಡಿಕೊಂಡು ಹಾಗೆ ಆಂಧ್ರದ ಕಡೆ ಮುಖ ಮಾಡ್ತಾರೆ. ಆಂಧ್ರದಲ್ಲಿ ಅದು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ಸಪ್ತ ಗೋದಾವರಿ ಅಂತ ಒಂದು ಸ್ಥಳ ಇದೆಯಂತೆ. ಸಪ್ತ ಗೋದಾವರಿ ನದಿ ದಾಟಿ ಸಿಂಹಾದ್ರಿ ಪರ್ವತದ ಕಡೆಗೆ ಬರುವಾಗ ಅಲ್ಲೊಂದು ಗೋಸಾಯಿ ಮಠ ನೋಡ್ತಾರೆ. ಆ ಕ್ಷೇತ್ರಕ್ಕೆ ವಾಲಗೊಂಡ ಕ್ಷೇತ್ರ ಅಂತ ಅದರ ಹೆಸರು. ಅದು ವಾಲ್ಮೀಕಿ ಋಷಿಗಳ ಆಶ್ರಮ ಅಂತ ಹಿಂದೆ. ಆ ವಾಲಗೊಂಡ ಕ್ಷೇತ್ರದಲ್ಲಿ ರಾಮಚಂದ್ರ ಗೋಸ್ವಾಮಿ ಅಂತ ಒಬ್ರು ಗುರುಗಳಿದ್ರಂತೆ. ಆ ಸಪ್ತ ಗೋದಾವರಿ ಪಶ್ಚಿಮಕ್ಕೆ ಇರ್ತಕ್ಕಂಥ ಈ ಆಶ್ರಮಕ್ಕೆ ಚಿದಾನಂದರು ಹೋಗ್ತಾರೆ. ಹೋದಾಗ ಅಲ್ಲಿ ಅವ್ರ ಗುರುಗಳು ಒಂದು 10 ದಿವಸ ಇಲ್ಲಿರಪ್ಪ ಅಂದಾಗ 10 ದಿವಸ ಅಲ್ಲಿರ್ತಾರೆ. 10 ದಿವಸದಲ್ಲಿ ತಾವೇನು ದರ್ಶನ ಮಾಡಿದೀವಿ, ಏನೋ ನನ್ನ ಗಮನ ಸೆಳೀತು, ಆಕರ್ಷಣೆ ಮಾಡ್ತು ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ರಾಮಚಂದ್ರ ಗೋಸ್ವಾಮಿ ಅನ್ನೋರು ಒಂಟಿಯಾಗಿ ಗಿಡದ ತಪ್ಪಲನ್ನ ತಿಂದ್ಕೊಂಡು, ಸೊಪ್ಪು ಸೆದೆ ತಿಂದ್ಕೊಂಡು, ಹೊಳೆ ನೀರು ಕುಡ್ಕೊಂಡು ಏಕಾಂಗಿಯಾಗಿ ತಪಸ್ ಮಾಡ್ಕೊಳ್ತಾ ಆ ಆಶ್ರಮದಲ್ಲಿ ಇದ್ರಂತೆ. ಅವ್ರ ಗುರುಗಳು ಅಲ್ಲಿ ಸಮಾಧಿ ಆಗಿದ್ರು. ಗುರು ಸಮಾಧಿಯನ್ನ ಕಾಯ್ಕೊಂಡು ಅದಕ್ಕೆ ಪೂಜೆ ಮಾಡಿಕೊಂಡು ಅವರು ತಪಸ್ವಿಗಳಾಗಿ ರಾಮಚಂದ್ರ ಗೋಸ್ವಾಮಿ ಇರ್ತಾರೆ. ಅಲ್ಲಿಗೆ ಕೆಲವಾರು ದಿನಗಳಾದ್ಮೇಲೆ ವೀರಮ್ಮ ಅಂತ ಒಬ್ಬಳು ಮಹಿಳೆ ಬರ್ತಾಳೆ. ವೀರಮ್ಮ ಅಂತ ಬಹಳ ಬುದ್ಧಿವಂತೆ, ಸಾಧ್ವಿಮಣಿ, ಗುರು ಸೇವಾಸಕ್ತಳು. ಇದೆಲ್ಲವೂ ಕೂಡ ಒಂದು ಅರಣ್ಯ, ಒಂದು ಕಾಡು, ದಟ್ಟವಾದ ಕಾಡೆ, ಸಪ್ತ ಗೋದಾವರಿ ಸ್ಥಳದಲ್ಲಿ ವಾಲ್ಗೊಂಡ ಆಶ್ರಮ. ಆಕೆ ಅಲ್ಲಿಗೆ ಯಾಕೆ ಬಂದ್ಲು ಏನೋ, ಆಕೆ ಹೆಸರು ವಿರಕ್ತ ವೀರಮ್ಮ ಅಂತ ಹೇಳಿ. ಆಕೆ ಸೇವೆಯನ್ನ ಚಿದಾನಂದರು ಗಮನಿಸ್ತಾರೆ. ಎಷ್ಟರ ಮಟ್ಟಿಗೆ ಆಕೆ ಗುರು ಸೇವೆಯನ್ನ ಮಾಡ್ತಾಳೆ ಅನ್ನೋದು 10 ದಿನಗಳ ಕಾಲ ನೋಡ್ತಾರೆ. ಆಕೆ ಪತ್ರೋಳಿಯನ್ನ ಹಚ್ಚಬೇಕು, ಕಾಯಿ ಪಲ್ಯ ತರಬೇಕು, ಗುರುವಿಗೆ ಪೂಜೆ ಮಾಡಬೇಕು, ಹೂ ತರಬೇಕು, ನೀರು ತರಬೇಕು, ಕಾಯಿಸ್ಬೇಕು, ಸ್ನಾನ ಮಾಡಿಸ್ಬೇಕು. ಅದಾದ್ಮೇಲೆ ತತ್ವ ಚರ್ಚೆಯಲ್ಲಿ ಬೆಳಗಿನ ಜಾವ 2 ಗಂಟೆಯವರೆಗೂ ಕೇಳ್ತಾ ಅವರಿದ್ರಂತೆ. ಹೀಗೆ ಆಕೆ ಅವರಿಬ್ರು ವಾಸ ಮಾಡ್ಬೇಕಾದ್ರೆ ಯಾರೋ ವ್ಯಕ್ತಿ ಬಂದ್ಬಿಡ್ತಾನೆ, ನನಗೆ ಉಪದೇಶ ಬೇಕಾಗಿದೆ,
ಗುರುಗಳನ್ನ ಪರಿಚಯ ಮಾಡಿ ನಾನು ಉಪದೇಶ ತೆಗೆದುಕೊಳ್ತೀನಿ ಅಂತ. ಆ ಗುರುಗಳು ಅವನ ಮುಖ ನೋಡಿ ಇವನಿಗೆ ಉಪದೇಶಕ್ಕೆ ಅಧಿಕಾರಿ ಇವನಾಗಿಲ್ಲ, ಇವನ್ ಸಂಘ ಯಾತಕ್ಕೆ ಬಿಟ್ಬಿಡಮ್ಮ ಅಂದಾಗ ಆ ವೀರಮ್ಮ ಅನ್ನೋಳು ಶಿಷ್ಯೆ, ಇಲ್ಲ ನಾನು ಒಬ್ಬಂಟಿ ಆಗಿದ್ದೀನಿ, ನನ್ನ ಜೊತೆಗೆ ಒಬ್ರು ಯಾರಾದ್ರೂ ಇರ್ಲಿ, ಆಶ್ರಮದ ಕೆಲ್ಸಕ್ಕೆ ಅನುಕೂಲ ಆಗುತ್ತೆ, ಈ ಕಸ ಬೆಳೆಯಕ್ಕೆ, ಪತ್ರೆ ತರಕ್ಕೆ ಅಥವಾ ಕಟ್ಟಿಗೆ ಸೌದೆ ಇವೆಲ್ಲ ತರಕ್ಕೆ ಅನುಕೂಲ ಆಗುತ್ತೆ ಅಂದಾಗ ಆಯ್ತು ಅಂತೇಳಿ ಅವರು ಉಪದೇಶ ಮಾಡ್ತಾರೆ. ಹಾಗೆ ಒಬ್ಬ ಯಾರೋ ಅನಾಮಿಕ ಬಂದು ಅಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಅವನು ಸೇರ್ಕೊಂಡು 1 ವರ್ಷಕ್ಕೇನೋ ಅಂತ ಕಾಣಿಸುತ್ತೆ, ಇನ್ನೊಬ್ಬ ಅನಾಮಿಕ ಬಂದ್ಬಿಡ್ತಾನೆ, ಅವನು ಬಂದು ಅಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಅವರಿಬ್ರು ಜೊತೆಯಾಗ್ಬಿಟ್ರು. ಇಬ್ರಿಗೂ ಗುರುಬೋಧ ವೀರಮ್ಮನ ಬೇಡಿಕೆಯ ಮೇರೆಗೆ ಗುರುಗಳು ಅನುಗ್ರಹ ಮಾಡ್ತಾರೆ. ಆದ್ರೆ ಮೊದಲಿಗೆ 1 ವರ್ಷ ಇದ್ದಾಗ, ಶಿಷ್ಯರಾಗಿದ್ದಾಗ ಅವರು ಕಾಯಿ ಪಲ್ಯ ತರೋದು, ಸೌದೆ, ಕಟ್ಟಿಗೆ, ನೀರು, ಬೆಂಕಿ ಕಾಸೋದು ಅಥವಾ ಗುರು ಸೇವೆ ನಾನಾ ತರವಾಗಿ ಮಾಡ್ತಾ ಇದ್ರಂತೆ. ಯಾವಾಗ ಗುರುಬೋಧ ಅವ್ರಿಗೆ ಆಯ್ತು, ಈ ಪ್ರಸಂಗ ಯಾಕೆ ಚಿದಾನಂದರು ಹೇಳ್ತಾ ಇದಂದ್ರೆ, ಆಗಿನ ಕಾಲದಲ್ಲೂ ಈ ತರದ ಶಿಷ್ಯ ಮಂದಿ ಇತ್ತು ಅಂತ ಅವರು ಒಂದು ಪ್ರಸಂಗವನ್ನ ಹೇಳ್ತಾ ಇದ್ದಾರೆ. ನಾವು ಕೂಡ ಇವತ್ತು ಗಮನಿಸಬಹುದು, ಈ ತರ ಶಿಷ್ಯರು ಉಂಟೆ ಜಗತ್ನಾಗ ಅಂತ. ಗುರುಬೋಧ ಆಗಿ 6 ತಿಂಗಳು ವರ್ಷದೊಳಗಡೆ ಅವರ ನಡತೆ ಎಲ್ಲ ಬದಲಾವಣೆ ಆಗ್ಬಿಡ್ತದೆ. ಹೇಗೆ ಬದಲಾವಣೆ ಆಯ್ತು ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ, ಮೊದಲಿಗೇನು ಆಶ್ರಮದ ಕಸ ಹೊಡಿತಾ ಇದ್ರು, ಆ ಕಸ ಹೊಡೆಯೋದು ಬಿಟ್ಬಿಟ್ರು. ಊಟದಲ್ಲೇ ಏನು ಹಚ್ಕೊಡ್ತಾ ಇದ್ರು, ಊಟದಲ್ಲೇ ಹಚ್ಕೊಡೋದು ಬಿಟ್ಬಿಟ್ರು. ಪೂಜೆಗೆ ಏನು ಪರಿಕರಗಳು ಬೇಕಾಗಿದೆ ಅದನ್ನ ಜೋಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು, ಪೂಜಾ ಪರಿಕರಗಳನ್ನು ಬಿಟ್ಬಿಟ್ರು. ಅಡುಗೆ ಮಾಡಕ್ಕೆ ಸಹಾಯ ಆಗ್ತಿದ್ರು, ಅದನ್ನು ಬಿಟ್ಬಿಟ್ರು. ತತ್ವ ವಿಚಾರ, ಹಾಡು, ಭಜನೆಗಳಲ್ಲಿ ಏನು ಸಹಭಾಗಿ ಆಗ್ತಾ ಇದ್ರು ಅದನ್ನು ಬಿಟ್ಬಿಟ್ರು. ಈ ಬಿಟ್ಟಿದ್ದಕ್ಕೆ ಕಾರಣ ಏನಂದ್ರೆ, ಗುರುವು ಉಪದೇಶ ಮಾಡುವಾಗೆ ನಮ್ಮ ನೆತ್ತಿಯ ಮೇಲೆ ಹಲಗೆಯನ್ನಿಟ್ಟು ನೀನು ಬ್ರಹ್ಮನಾಗಿದೀಯಾ ಅಂತ ಹೇಳ್ಬಿಟ್ಟಿದ್ದಾರೆ, ಕಿವಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಈಗ ನಾನು ಬ್ರಹ್ಮ ಆದ್ಮೇಲೆ ಗುರು ಶಿಷ್ಯರೆಂಬ ಭೇದ ಇಲ್ಲ, ನೀನು ಕೂಡ ಗುರು ಸಮಾನವೇ ಅಂತ ಹೇಳಿ ಬೋಧ ಆಗಿದೆ. ಹಾಗಾಗಿ ನಾವು ಕೂಡ ಗುರುವಿಗೆ ಸಮಾನ ಆಗಿಬಿಟ್ವಲ್ಲ. ನಾವು ಗುರು ಸಮಾನ ಆಗಿದೀವಿ ಅಂದ್ಮೇಲೆ ಈ ವೀರಮ್ಮ ಅನ್ನೋಳು ಗುರುವಿಗೆ ಮಾತ್ರ ನಾನಾ ತರದ ಸೇವೆ ಮಾಡ್ತಾ ಇದ್ದಾರೆ. ನಾವು ಉಪದೇಶ ಹೊಂದಿ ಗುರು ಸಮಾನ ಆದ್ಮೇಲೆ, ನಾವು ಬ್ರಹ್ಮರೇ ಆದ್ಮೇಲೆ ನಮಗೆ ಯಾವ ಸೇವೆ ಮಾಡ್ತಾ ಇಲ್ಲ ವೀರಮ್ಮ. ಗುರುವೇನ್ ಹೇಳಿದ್ದಾರೆ, ಒಂದ್ ಸಾರಿ ಉಪದೇಶ ಆದ್ಮೇಲೆ ಗುರುವಿಗೂ ಶಿಷ್ಯರಿಗೂ ಏನೇನು ಹೆಚ್ಚು ಕಡಿಮೆ ಇಲ್ಲ, ಸರ್ವರಲ್ಲೂ ಇರುವ ಆತ್ಮ ಒಂದೇ. ಹಾಗಾಗಿ ಸಮಾನತೆ ಬಂದಾದ ಮೇಲೆ ಆ ರಾಮಚಂದ್ರ ಗೋಸ್ವಾಮಿ ಗುರುವಿಗೆ ಏನೇನು ಸೇವೆಗಳು ಸಲ್ಲಿಸ್ತಳೋ ಈ ವೀರಮ್ಮ, ಆ ಎಲ್ಲ ಸೇವೆಗಳು ನಮಗೂ ಆಗಬೇಕು. ನಮಗೂ ಸ್ನಾನಕ್ಕೆ ನೀರು ಹಿಡಿಬೇಕಾಕೆ, ನಮ್ದು ಆಕೆ ಪಾದ ಪೂಜೆ ಮಾಡಬೇಕು, ನಮಗೂ ಊಟ ಆಕೆ ತಯಾರು ಮಾಡಿ ಕೊಡ್ಬೇಕು. ಹೀಗೆ ಅವರು ಬೇಡಿಕೆಗಳನ್ನು ಇಡ್ತಾರೆ ವೀರಮ್ಮನ ಮುಂದೆ. ಆಯ್ತಪ್ಪ, ನಾನು ನಿಮ್ ಸೇವೆನೂ ಮಾಡ್ಕೊಳ್ತೀನಿ ಅಂತ ಹೇಳಿ ಆಕೆ ಏನು ಬೇಸರ ಪಡೋದಿಲ್ಲ. ಹಾಗಾದ್ರೆ ನಮ್ ಸೇವೆ ಮಾಡು. ನೋಡಿ, ಎಲ್ಲೋ ಅನಾಮಿಕರಾಗಿ ಆಶ್ರಮಕ್ಕೆ ಬಂದಂದವರು ವೀರಮ್ಮನ ಮೇಲೆ ಅಧಿಕಾರ ಚಲಾಯಿಸೋ ಮಟ್ಟಕ್ಕೆ ಈ ಶಿಷ್ಯರು ಬೆಳೆದ್ ಬಿಡ್ತಾರೆ. ಅದಕ್ಕೆ ಬ್ರಹ್ಮಜ್ಞಾನವನ್ನು ಕೊಡಬೇಕಾದ್ರೆ ಅವರ ಯೋಗ್ಯತೆ, ಅರ್ಹತೆ, ಅಧಿಕಾರವನ್ನು ನೋಡಿ ಕೊಡಬೇಕು ಅಂತ ಶಾಸ್ತ್ರಗಳು ಯಾಕೆ ಈ ಮಾತು ಹೇಳ್ತೇವೆ ಅಂದ್ರೆ, ಈ ಜಗತ್ತಿನಲ್ಲಿ ಈ ತರ ನಡತೆಯಲ್ಲಿ ಬದಲಾವಣೆ ಆಗೋ ಶಿಷ್ಯರು ಇರ್ತಾರೆ. ಅದರ ಅರ್ಥ ಅಂತಃಕರಣ ಶುದ್ಧ ಇಲ್ಲದ ಶಿಷ್ಯರಿಗೆ ಉಪದೇಶ ಮಾಡಬಾರದು ಅಂತ ಅವ್ರ ಚರಿತ್ರೆಯಲ್ಲಿ ಈ ಪ್ರಸಂಗ ಬರುತ್ತೆ. ಆ ವೀರಮ್ಮ ಆಯ್ತು, ಆ ಗುರುಗಳು ಕರೆದು ಹೇಳ್ತಾರೆ, ನೋಡು ಇವರಿಬ್ರು ದಾರಿ ತಪ್ತಾ ಇದ್ದಾರೆ, ನಡೆ ನುಡಿ ಸರಿಯಾಗಿಲ್ಲ, ಇವ್ರನ್ನ ಆಶ್ರಮದಿಂದ ಹೊರಗಾಕು ಅಂದ್ರೆ ವೀರಮ್ಮ ಹೇಳ್ತಾಳೆ ಗುರುಗಳಿಗೆ, ಸ್ವಾಮಿ ನಾನು ಕಾಡ್ನೆ ಒಬ್ಳೇ ಇದ್ದೀನಿ, ನನಗೆ ಬೇಸರ ಆಗುತ್ತೆ, ಅವ್ರು ಇರ್ಲಿ ಬಿಡ್ರಿ, ನಾನು ಅವ್ರ ಸೇವೆನೂ ಮಾಡ್ತೀನಿ, ಅವ್ರಿಗೂ ಊಟ ಹಾಕ್ತೀನಿ, ಹೇಗೋ ನನಗೆ ಟೈಮ್ ಪಾಸ್ ಆಗತ್ತೆ ಅಂತ ಈ ಅಮ್ಮನೆ ವೀರಮ್ಮ
ಅದನ್ನ ತಪ್ಪಿಸ್ತಾಳ ಆಶ್ರಮದಿಂದ ಹೊರಗಾಕದನ್ನು. ಆಯ್ತು, ಈಗ ಆಕಿ ಗುರುವಿಗೆ ಏನೇನ್ ಸೇವೆ ಮಾಡಲ್ಲ ಅದನ್ನ ಇವರಿಬ್ಬರಿಗೂ ಮಾಡ್ಬೇಕಾಯ್ತು. ಆಕೆ ಹೇಗೆ ಮಾಡ್ತಾ ಇದ್ಲು ಅಂದ್ರೆ ಚಿದಾನಂದರು ನೋಡಿದರೆ ಅದನ್ನ ಗ್ರಂಥದಲ್ಲಿ ಬರ್ತಿದ್ದಾರೆ, ಹೇಳ್ತಾರೆ ಆ ಆಶ್ರಮಕ್ಕೆ ಒಂದು ಪಕ್ಕದಲ್ಲೇ ಒಂದು ನದಿ, ನದಿಯ ಆಚೆಗೆ ಬ್ರಾಹ್ಮಣ ಅಗ್ರಹಾರ ಇತ್ತಂತೆ. ಬ್ರಾಹ್ಮಣ ಅಗ್ರಹಾರಕ್ಕೆ ಹೋಗಿ ಭಿಕ್ಷೆ ಎತ್ಕೊಂಡು ಬಂದು ಇವ್ರಿಗೆಲ್ಲ ಊಟ ಬಡಿಸ್ಬೇಕಾಗಿತ್ತಂತೆ. ಅಥವಾ ದವಸ ಧಾನ್ಯ ಕೊಟ್ರೆ ಅದು ತಗೊಬಂದು ಇವ್ರಿಗೆಲ್ಲ ಊಟ ಬಡಿಸ್ಬೇಕಾಗಿತ್ತಂತೆ. ಆ ವೀರಮ್ಮ ಆ ತರ ಗುರುಸೇವೆ ಹೇಗ್ ಮಾಡಾಳಂದ್ರೆ, ಆಕೆ ಆ ನದಿ ಇದ್ದಿದ್ರಿಂದ ವೀರಮ್ಮನಿಗೆ ಈಜು ಬರ್ತಿರ್ಲಿಲ್ಲಂತೆ. ನದಿ ಇದ್ದಿದ್ರಿಂದ ಈಜು ಬರ್ತಿರ್ಲಿಲ್ಲ, ಹೆಣ್ಮಕ್ಳಿಗೆ ಈಜು ಕಲ್ತಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಒಂದು ಈಜು ಬುರುಡೆ ಅಂತೇಳಿ ಒಂದು ಸೋರೆಕಾಯಿ ಇತ್ತಂತೆ. ಆ ಈಜು ಬುರುಡೆಯನ್ನ ಬೆನ್ನಿ ಕಟ್ಕೊಳ್ಳೋಳಂತೆ. ಈಜು ಬುರುಡೆ ಬೆನ್ನಿ ಕಟ್ಕೊಂಡು ಒಂದು ಎಕ್ಸ್ಟ್ರಾ ಸೀರೆ ಬಟ್ಟೆಯನ್ನ ಅದರಲ್ಲಿ ಇಟ್ಕೊಳ್ಳೋಳಂತೆ. ಅದು ಯಾಕೆ ಅಂತಂದ್ರೆ, ಈಜು ಬುರುಡೆ ಬೆನ್ನಿಗೆ ಕಟ್ಕೊಂಡು ಪಾತ್ರೆಯನ್ನ ಏನು ಕಂತೆ ಭಿಕ್ಷ ಏನು ಜೋಳಿಗೆ ಇತ್ತಲ್ಲ, ಜೋಳಿಗೆ ಬೆನ್ನಿ ಕಟ್ಕೊಂಡು ಹಾಗೆ ನದಿ ಇಳಿಬೇಕಾಗಿತ್ತು. ನದಿ ಇಳಿದಾದ್ಮೇಲೆ ಈಜು ಬುರುಡೆ ಸಹಾಯದಿಂದ ತೇಲ್ಕೊಂಡು ಆಚೆ ದಡಕ್ಕೆ ಹೋಗ್ಬೇಕು. ಆಚೆ ದಡಕ್ಕೆ ಹೋದ್ಮೇಲೆ ಅಲ್ಲಿ ತನ್ನ ಒದ್ದೆಯಾದ ಬಟ್ಟೆಗಳನ್ನ ಬಿಟ್ಟು ಬೆನ್ಮೇಲೆ ಕಟ್ಕೊಂಡಿದ್ಲಲ್ಲ ಆ ಸೀರೆ ಬಟ್ಟೆಯನ್ನ ಉಟ್ಕೊಂಡು ಅಲ್ಲಿ ಭಿಕ್ಷಾ ಮಾಡಕ್ಕೆ ಮನೆಗೆ ಹೋಗ್ಬೇಕಾಗಿತ್ತು. ಈ ರೀತಿ ಒಂದು ಉಟ್ಕೊಳ್ಳೋಕ್ಕೊಂದು ಎಕ್ಸ್ಟ್ರಾ ಸೀರೆ ಇಟ್ಕೊಂಡು ಅದನ್ನೆಲ್ಲ ಈಜು ಬುರುಡೆ ಒಳಗೆ ಬಚ್ಚಿಟ್ಕೊಂಡು ಬೆನ್ನಿಗೆ ಅದನ್ನು ಕಟ್ಕೊಂಡು ನದಿಗೆ ಹಾರಿಬಿಟ್ಟು ಈಜ್ಗಂತ ಆ ಕಡೆ ದಡಕ್ಕೋಗಿ ಅಲ್ಲಿ ಹತ್ತಾರು ಮನೆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಭಿಕ್ಷೆ ಮಾಡಿ ವಾಪಸ್ ಬರುವಾಗ ಅವ್ರೇನೇನು ಭಿಕ್ಷೆ ಕೊಟ್ಟಿರ್ತಾರೋ ಆ ಭಿಕ್ಷೆಯನ್ನ ತನ್ನ ಬೆನ್ ಮೇಲೆ ಕಟ್ಕೊಂಡು ಈಜು ಬುರುಡೆಯನ್ನು ಕಟ್ಕೊಂಡು ಆಗ ನಿಧಾನಕ್ಕೆ ನದಿಯಾಗಿ ಇಳಿದು ಆಮೇಲೆ ಈಜಾತ ಗುರುಗಳ ಆಶ್ರಮಕ್ಕೆ ಆಕೆ ನಿತ್ಯ ಈ ರೀತಿ ಹೋಗಿ ಬರೋದಾಗಿತ್ತಂತೆ. ಗುರುಗಳು ಒಬ್ಬರೇ ಆಗಿದ್ದಾಗ ಆಕೆ ಸಲೀಸಾಗಿ ಹೋಗಿ ಬರ್ತಾ ಇಲ್ಲ, ಏನು ಜಾಸ್ತಿ ಭಿಕ್ಷೆ ಬೇಡದ್ ಬೇಕಾಗಿರ್ಲ. ಈಗ ಅನಿವಾರ್ಯವಾಗಿ ಆಶ್ರಮದಲ್ಲಿ ಇಬ್ರು ಎಕ್ಸ್ಟ್ರಾ ಜನ ಬಂದ್ಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ಬೆಳಗ್ಗೆ ಸಾಯಂಕಾಲಕ್ಕೆ ಭಿಕ್ಷಾ ಅನ್ನವನ್ನ ನೀಡಬೇಕಾದ ಪ್ರಸಂಗ ಬಂದಿದ್ರಿಂದ, ಅನಿವಾರ್ಯತೆ ಬಂದಿದ್ರಿಂದ ಒಟ್ಟು 3-4 ಜನಕ್ಕೆ ಭಿಕ್ಷೆ ಎತ್ಕೊಂಡು ಬರ್ಬೇಕಾದ ಅಗತ್ಯತೆ ಆ ವೀರಮ್ಮನಿಗೆ ಬೀಳುತ್ತೆ. ಅಂದ್ರೆ ಗುರು ಸೇವೆ ಮಾಡ್ತೀನಿ ಅಂತ ಅನ್ನೋರು ಇನ್ನು ಯಾವ ರೀತಿ ಸೇವೆ ಮಾಡ್ಬೇಕಂದ್ರೆ ಹೀಗೆಲ್ಲ ಇರುತ್ತಾ ಅಂತ ನಾವು ಗಮನಿಸ್ಬೇಕಾದ, ನಮ್ಮ ಚಿತ್ತ ಆ ಕಡೆಗಿರ್ಬೇಕು. ಗುರುವಿಗೆ ಸೇವೆ ಮಾಡೋದಲ್ದೇನೆ ಇನ್ನಿಬ್ರು ಬಂದು ಗುರುಬೋಧ ತೆಗೆದುಕೊಂಡು ನಾವು ಗುರುವಿಗೆ ಸಮಾನತೆ ಅಧಿಕಾರ ನಮ್ಗೈತೆ, ನಮಗೂ ಎಲ್ಲ ಸೇವೆಗಳು ಆಗಬೇಕು ಅಂತ ಬೇಡಿಕೆ ಇಟ್ಟಾಗ ಆಗಲು ಹೌದು ಅಂತ ಭೇದ ಎಣಿಸಿದಾಗೆ ಆ ತಾಯಿ ಮಾಡ್ತಾಳಲ್ಲ, ಎಷ್ಟು ತಾಳ್ಮೆ ಇದೆಯೋ, ಎಷ್ಟು ಸಹನೆ ಇದೆಯೋ. ಅದು ನಿತ್ಯ ಹೊಳೆಯಲ್ಲಿ ಈಜಿ ಹೋಗಿ ಆ ಕಡೆಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ಈ ಕಡೆಗೆ ತರಬೇಕಾಯ್ತು. ಅದಕ್ಕೆ ಈಜು ಬುರುಡೆ ಬೇಕು, ಇನ್ನೊಂದು ಸೀರೆ ಬಟ್ಟೆನೂ ಬೇಕು. ಹೀಗೆ ಮಾಡ್ಲಿ, ಎಷ್ಟೋ ತಿಂಗಳ ಕಾಲ ಹೀಗೆ ಸೇವೆ ಮಾಡ್ತಾ ಇದ್ದಾಳ ಅಮ್ಮ. ಆದ್ರೆ ಅವ್ರೇನ್ ಮಾಡಿದ್ರಂದ್ರೆ ರಾತ್ರಿ ಹೊತ್ತು ಭಜನೆ, ಪದ್ಯ, ತತ್ವ ಅಥವಾ ಬ್ರಹ್ಮಜ್ಞಾನ ವಿದ್ಯೆ ವಿಚಾರ ಮಾಡೋದು ಎಲ್ಲ ಕೈ ಬಿಟ್ಬಿಟ್ರಂತೆ. ಅವ್ರೇನ್ ಮಾಡಿದ್ರಂತೆ, ಸ್ವಲ್ಪ ಈ ಗಾಂಜಾ ಅಂತ ಇರುತ್ತಲ್ಲ, ಗಾಂಜಾ ಸೊಪ್ಪು ಅಥವಾ ಬಂಗಿ ಸೊಪ್ಪು, ಅದರ ಬೀಜಗಳನ್ನ ತಂದು ಆಶ್ರಮದ ಸುತ್ತ ಚೆಲ್ಬಿಟ್ರಂತೆ. ರಾಮಚಂದ್ರ ಗೋಸ್ವಾಮಿ ಆಶ್ರಮ ಇತ್ತ, ಅದ್ರ ಸುತ್ತ ಗಾಂಜಾ ಬೀಜಗಳನ್ನ ಚೆಲ್ಬಿಟ್ರು. ಅವು ಬೆಳೆದು ಗಿಡಗಳಾಗ್ಬಿಟ್ವು. ಆಗ ಇವ್ರು ಏನ್ ಮಾಡಿದ್ರು, ಗಾಂಜಾ ಸೇದಕ್ಕೆ ಇಬ್ರು ಶುರು ಮಾಡ್ಬಿಟ್ರು. ಗುರು ಸೇವೆ ಹೊರಟೋಯ್ತು, ಬ್ರಹ್ಮವಿದ್ಯೆ ಕಲಿಯೋದು ಹೊರಟೋಯ್ತು, ಸಾಧನೆ ಬಿಟ್ಟೋಯ್ತು. ಆಶ್ರಮದ ಸೇವೆಗಳಿದ್ವಲ್ಲ, ಕಸ ಹೊಡೆಯೋದು, ಸಗಣಿ, ಪೂಜೆ, ಪತ್ರ, ಫಲ, ಪುಷ್ಪ, ನೀರು, ಬಿಸಿನೀರು ಕಾಸೋದು, ಇಂಥೆಲ್ಲ ಸೇವೆಗಳು ಅವೆಲ್ಲ ಎಂದೋ ಬಿಟ್ಟೋಗ್ಬಿಟ್ವು. ಎಲ್ಲ ಬಿಟ್ಟು ಬರೀ ಗಾಂಜಾ ಸೇದೋದು ಒಂದೇ ಕೆಲಸ ಅವ್ರಿಗಿಬ್ರಿಗೂ. ಅವರು ಗಾಂಜಾ ಸೇದೋದು ಅಷ್ಟೇ ಅಲ್ಲ, ಮುಂದೆ ಆಕೆ ವೀರಮ್ಮ ಹೇಳ್ತಾಳೆ, ವೀರಮ್ಮ ಏನಾದ್ರೂ ಕಟ್ಟಿಗೆ ತರಕ್ ಹೋದ್ರೆ ಅಥವಾ
ಸ್ವಾಮೀಜಿಗೆ ಹಣ್ಣು ಬೇಕು ಅಂದ್ರೆ ಮಾವಿನ ಹಣ್ಣು ಅಥವಾ ಅಡವಿಯಲ್ಲಿ ಸಿಗ್ತಕ್ಕಂಥ ಹಣ್ಣು ಕಿತ್ಕೊಂಡ್ಬರಕ್ ಹೋದ್ರೆ ದಾರಿಗೆ ಅಡ್ಡ ಒಂದು ಮರ, ಆ ಮರಕ್ಕೆ ಜೋಕಾಲಿ ಹಾಕೊಂಡು ಇಬ್ರು ಜೋಕಾಲಿ ಹಾಕೊಂಡು ವೀರಮ್ಮನ ಮೇಲೆ ಪದ್ಯ ಹಾಡರಂತೆ. ಅವರ ನಡತೆ ಎಲ್ಲ ಬದಲಾವಣೆ ಆಲ್ರೆಡಿ. ಅದಕ್ಕೆ ಯೋಗ್ಯವಾದ ಅಧಿಕಾರಿಗೆ ಬ್ರಹ್ಮವಿದ್ಯೆ ಬೀಜ ಬಿತ್ತಬೇಕು ನಾವು. ಏನೇನೋ ಅವ್ರ ಮನಸ್ಸಿಗೆ ಬಂದ ಪದ್ಯಗಳನ್ನ ಆಡರಂತೆ. ಆಕೆ ದಾರಿಗೆ ಅಡ್ಡ ಒಣಗಿದ ಕಟ್ಟಿಗೆಗಳನ್ನು ತಂದು ಹಾಕರಂತೆ. ಆಕೆ ಊಟಕ್ಕೆ ಕರೆದ್ರು ಅವ್ರು ಬರ್ತಿರ್ಲಿಲ್ಲಂತೆ. ಹಾಗಾದ್ರೂ ಅವ್ರಿಗೋಸ್ಕರ ಮೀಸಲಾಗಿ ಆಶ್ರಮದಲ್ಲಿ ಊಟ ರೆಡಿ ಇಡರಂತೆ. ಅವರು ಗಾಂಜಾ ಮತ್ತಲ್ಲಿ ಎಲ್ಲೋ ಯಾವುದೋ ಲೋಕದಕ್ಕೆ ಹೋಗ್ಬಿಡರಂತೆ. ಆಮೇಲೆ ಅವ್ರಿಗೆ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಬಿದ್ಬಿಡರಂತೆ. ಕುಂತಿದ್ರೆ ಕುಂತೇ ಇರೋದು, ಬಿದ್ದಿದ್ರೆ ಬಿದ್ದೇ ಇರೋದು, ಅದೇ ಊಟ, ಅದೇ ನಿದ್ರೆ, ಅದೇ ನೀರು, ಎಲ್ಲ ಸರ್ವಸ್ವವು ಗಾಂಜಾನೇ ಆಗ್ಬಿಡ್ತಂತೆ ಅವ್ರು. ಆಗ ಆ ರಾಮಚಂದ್ರ ಗೋಸ್ವಾಮಿ ಗುರುಗಳು ನೋಡ್ಬಿಟ್ಟು, ವೀರಮ್ಮ ಏನ್ ನಿನ್ ಕತೆ, ಇಂಥ ಉಂಡಾಡಿ ಗುಂಡ್ರಿಗೆ ಉಪದೇಶ ಕೊಡಿಸ್ಬಿಟ್ಟೆ, ಈಗ ಅವರು ನಿನ್ ಮೇಲೆ ಪದ್ಯಗಳನ್ನ ಆಡ್ತಾ ಇದ್ದಾರೆ, ನಿನ್ನೆ ಕೀಟ್ಲೆ ಮಾಡ್ತಾ ಇದ್ದಾರೆ, ಆದ್ರೆ ನೀನು ಅವ್ರಿಗೆ ಅಡಿಗೆ ಮೀಸಲಿಡ್ತಾ ಇದೀಯ, ಆದ್ರೂ ಈಜ್ಕೊಂಡು ಹೋಗಿ ಆ ಕಡೆ ಅಗ್ರಹಾರದಿಂದ ಭಿಕ್ಷೆ ಅನ್ನ ತರ್ತಾ ಇದೀಯಾ, ಇನ್ನೂ ನಿನಗೆ ಬೇಸರ ಆಗಿಲ್ಲ ಅಂದ್ರೆ ಇಲ್ಲ ಅವ್ರು ಹೆಂಗೋ ಬಂದ್ಬಿಟ್ಟಿದ್ದಾರೆ, ನಾನು ಮಾತು ಕೊಟ್ಟಿದ್ದೀನಿ ಆಶ್ರಮದಾಗ ಇರ್ರಿ ಅಂತ, ಇರ್ಲಿ ಬಿಡ್ರಿ ಅಂತೇಳೆ. ಇಂಥ ತಾಳ್ಮೆ ಇತ್ತು ಆಕೆಗೆ, ಬಹು ಕಷ್ಟ ಈ ಕಾಲದಲ್ಲಿ. ಅದಾದ್ಮೇಲೆ ಅವ್ರು ಅಲ್ಲೇ ನೆಲದಲ್ಲ ಬಿದ್ದಿರೋದನ್ನ ನೋಡಿ ಈಕೆ ಅಯ್ಯೋ ಚಳಿಯಾಗಿ ಬಿದ್ಕೊಂಡ್ಬಿಟ್ಟಿದ್ದಾರೆ, ಮಳೆ ಬರ್ತಾ ಇದೆ ಅಲ್ಲಿ ಅಂತ ಹೇಳಿ ಈಕೆನೆ ಅವ್ರಿಗೋಸ್ಕರ ಕಾಳಜಿಯನ್ನು ವ್ಯಕ್ತಪಡಿಸ್ತಾಳಂತೆ ವೀರಮ್ಮ. ಇದನ್ನೆಲ್ಲ ಚಿದಾನಂದರು ಗಮನಿಸ್ತಾರೆ. 10 ದಿವಸ ಅಲ್ಲಿದ್ದಾಗ ಇವರ ನಡತೆ ಏನೋ, ಆಕೆ ನಡತೆ ಏನೋ, ಆಕೆ ಯಾವ ರೀತಿ ಗುರುಸೇವೆ ಮಾಡ್ತಾಳೆ, ಎಂಥ ನಿಷ್ಠೆ ಇತ್ತು ಗುರುಸೇವೆನಲ್ಲಿ ಅನ್ನೋದೆಲ್ಲ ಗಮನಿಸ್ಬಿಡ್ತಾರೆ. ಗುರುಗಳೇ, ನಾನು 108 ಪುಣ್ಯಕ್ಷೇತ್ರಗಳನ್ನ ತಿರುಗಾಡದೆ ನೋಡ್ಕೊಂಡ್ ಬಂದೆ ಭಾರತ ಭೂಮಿಯಲ್ಲಿ, 18 ರಾಜ್ಯಗಳು ಸುತ್ತರಿದ್ರು. ವೀರಮ್ಮನಂತ ಗುರುಸೇವೆ ಮಾಡೋ ಒಂದು ವ್ಯಕ್ತಿಯನ್ನ ನಾನು ಕಾಣಲೇ ಇಲ್ಲ ಎಲ್ಲಿ ಹೋದ್ರು ಕೂಡ. ಆದ್ರೆ ಗೋಸಾಯಿ ಮಠದಾಗ ಮಾತ್ರ ಇಂಥ ಒಬ್ಬ ಸೇವಾಸಕ್ತಳು, ಗುರುಸೇವೆ ಅಂತಂದ್ರೆ ಏನು ಅಂತ ನಾನು ನೋಡ್ದಂಗಾತು. ಅದು ಮಾತ್ರ ನನಗೆ ಬಹಳ ಆಕರ್ಷಣೀಯ ಆಯ್ತು, ಮನಸ್ಸಿಗೆ ಮುದ ಕೊಡ್ತು. ಹಾಗಾಗಿ ಈ 108 ಪುಣ್ಯಕ್ಷೇತ್ರಗಳಲ್ಲಿ ನನಗೆ ಮೆಚ್ಚಿ ಆಗಿದ್ದು ಆ ಗುರು ಮತ್ತು ಆಕೆ ವೀರಮ್ಮ ಅಂತ ತನ್ನ ಕೊಂಡಾರಿಯ ಗುರುಗಳಿಗೆ ಒಂದು ಪ್ರಯಾಣದ ಅನುಭವವನ್ನ ಹಂಚ್ಕೊಳ್ತಾರೆ. ಯಾವಾಗ ಚಿದಾನಂದರು ಗುರುಸೇವೆ ಹೆಂಗ್ ಮಾಡ್ಬೇಕು ಅಂತ ಇಲ್ಲೆಲ್ಲ ದೇಶ ಸುತ್ತರ್ಕೊಂಡು ನೋಡ್ಕೊಂಡು ಬಂದ್ರು, ಅದೇ ಮನೋಭಾವದಲ್ಲಿ ಏನು ವೀರಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದರೇನೋ ಅನ್ನಂಗೆ ವೀರಮ್ಮನ ಏನು ಸೇವೆ ಸಲ್ಲಿಸಿದ್ಲು ಅದೇ ರೀತಿ ಚಿದಾನಂದರು ತನ್ನ ಗುರುಗಳಿಗೆ ಸೇವೆಯನ್ನ ಸಲ್ಲಿಸಿದ್ದನ್ನ ನೀವು ಕಳೆದ ಬಾರಿ ಎಲ್ಲ ಕೇಳಿದಿರಿ. ಅದಕ್ಕಿಂತ ಉನ್ನತವಾಗಿ ಗುರುಸೇವೆ ಮಾಡಿದ್ದನ್ನು ಕೂಡ ನೀವು ಚಿದಾನಂದರ ಗುರುಸೇವೆ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಸಂವಾದ ಮಾಡಿದ್ದೀವಿ. ಹೀಗೆ 108 ಕ್ಷೇತ್ರಗಳನ್ನು ತಿರುಗಿ ವಾಪಸ್ ಬಂದಾದ ಮೇಲೆ ಈ ಕಥೆಯನ್ನೇ ಹೇಳ್ತಾರೆ. ಈ ಕಥೆ ಹೇಳಿದ ಮೇಲೆ ಒಂದು ದಿವಸ ಚಿದಾನಂದ ಅವಧೂತರು ಅವರ ಗುರುಗಳಿಗೆ ಈ ಪ್ರಸ್ತಾಪ ಮಾಡ್ತಾರೆ. ಗುರುಗಳೇ, ಇದೆಲ್ಲ ಆಯ್ತು, ನನಗೆ ಗುರು ಕಟಾಕ್ಷ ಆಗಲಿಲ್ಲ, ಗುರುಕೃಪಾ ಯೋಗನೇ ಬರಲಿಲ್ಲ ಅಂತ ಅಂದಾಗ, ಇಲ್ಲ ನಾನು ಗುರುಕೃಪಾ ಯೋಗಕ್ಕೆ ಸಮಯ ನೋಡ್ತಾ ಇದ್ದೀನಿ, ನೀನೆಲ್ಲ ಸಿದ್ಧ ಆಗು, ನಾವೊಂದು ದಿವಸ ಪಂಪಾ ಕ್ಷೇತ್ರಕ್ಕೆ ಹೋಗೋಣ. ನೋಡಿ, ಕಳೆದ ದ್ವಾಪರ ಯುಗದ ಜನ್ಮದಲ್ಲೂ ಕಪಿಲ ಮುನಿ ಆಶ್ರಮದಲ್ಲಿ ಅವರಿದ್ರು ಚಿದಾನಂದರು. ಪಂಪಾ ಕ್ಷೇತ್ರ ಅಂತಂದ್ರೆ ಇಲ್ಲೇ ಆನೆಗೊಂದಿ ಪಕ್ಕದಾಗೆ ಇದೆ. ಆ ಆನೆಗೊಂದಿ ಪಕ್ಕದಲ್ಲಿ ಪಂಪಾ ಸರೋವರಕ್ಕೆ ಹೋದ್ರೆ ಅಲ್ಲಿ ಕಪಿಲ ಮುನಿ ಆಶ್ರಮ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಕಲ್ಯಾಣಿ ಇದೆ, ಕಪಿಲ ಮುನಿ ಕಲ್ಯಾಣಿ ಅಂತ. ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಸಿ ಅವತ್ತು ಚಿದಾನಂದರಿಗೆ ರಹಸ್ಯವಾದ ಗುರು ಉಪದೇಶವನ್ನ ಅವತ್ತು ಮಾಡ್ತಾರೆ. ಆ ಗುರು ಉಪದೇಶ ಏನೇನು ಕೊಡ್ತಾರೆ ಅನ್ನೋದನ್ನ ಅವರು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಗುರು ಕಟಾಕ್ಷ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗೆ ಗುರು ಉಪದೇಶ ಆದ ನಂತರ ಅವರು ಅನೇಕ ತತ್ವ ಪದಗಳನ್ನು ಬರೆಯೋದು ಅಥವಾ ಇನ್ನೊಂದು ಅವು ಇವು ಹಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಒಂದೊಂದು ದಿವಸ ಈ ರೀತಿ ನಾನು ಅವಾಗ ಏನು ಹೇಳಿದೆ, ಅವ್ರಿಗೆ
ಕಾಶಿ ಯಾತ್ರೆ ಸಂದರ್ಭ ಬರುತ್ತೆ. ಕಾಶಿ ಯಾತ್ರೆ ಸಂದರ್ಭ ಬಂದಾಗ ಕಾಶಿಯಲ್ಲಿ ಜರುಗಿದ ವಿಚಾರವನ್ನು ಗುರುಗಳ ಮುಂದೆ ಹೇಳ್ತಾರೆ. ಇದೆಲ್ಲ ಹೇಳ್ಕೊಂಡಿರ್ಬೇಕಾದ್ರೆ, ನೋಡಪ್ಪ ನಿನಗೆ ಉಪದೇಶ ಆಗೈತೆ, ನೀನು ಪುಣ್ಯಕ್ಷೇತ್ರ ಎಲ್ಲ ದರ್ಶನ ಮಾಡಿದ್ರ, ನಿನಗೂ ಗುರು ಸೇವೆ ಅಂತ ಏನಂತ ಗೊತ್ತಾಗಿದೆ, ನೀನು ಅಧಿಕಾರಿ ಆಗಿದೀಯಾ. ಆದರೆ ನಿನ್ನ ಮನಸ್ಸು ನಿರ್ಮಲವಾಗಬೇಕಾದ್ರೆ, ಅಂತಃಕರಣ ಶುದ್ಧ ಆಗಬೇಕಾದ್ರೆ ಮನೋಲಯವನ್ನು ಗಳಿಸ್ಬೇಕು ಅಂತ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದಾಗ, ನೋಡಪ್ಪ, ಬ್ರಹ್ಮವನ್ನ ಸೇರೋದಕ್ಕೆ, ಬ್ರಹ್ಮನ ಹೊಂದಲಿಕ್ಕೆ ಇರೋದು ಜಗತ್ತಿನಾಗೆ ಎರಡೇ ಮಾರ್ಗ. ಒಂದು ಪಿಪಿಲಿಕ ಮಾರ್ಗ, ಇನ್ನೊಂದು ವಿಹಂಗಮ ಮಾರ್ಗ ಅಂತ. ಪಿಪಿಲಿಕ ಅಂತಂದ್ರೆ ಇರುವೆ ಮಾರ್ಗ, ವಿಹಂಗಮ ಮಾರ್ಗ ಅಂದ್ರೆ ಪಕ್ಷಿ ಮಾರ್ಗ, ಅಥವಾ ಅದನ್ನ ಹಠಯೋಗ ಅನ್ಬಹುದು, ಇದನ್ನ ರಾಜಯೋಗ ಅನ್ಬಹುದು. ಪಕ್ಷಿ ಮಾರ್ಗವನ್ನ, ರಾಜಯೋಗವನ್ನೇ ಜ್ಞಾನ ಮಾರ್ಗ ಅಂತಲೂ ಕೂಡ ಕರೀತಾರೆ. ಚಿದಾನಂದ ಅವಧೂತರು ಬರೆದಂತ ಜ್ಞಾನ ಸಿಂಧುವನ್ನ ಓದಿದ್ರೆ ರಾಜಯೋಗಕ್ಕೆ ಸುಮಾರು ನಾಲ್ಕು ಬಗೆಯ ರಾಜಯೋಗಗಳನ್ನ ಅಲ್ಲಿ ತಿಳಿಸ್ತಾರೆ ಅವರು. ಒಂದು ಹಠರಾಜಯೋಗ ಅಂತ ಒಂದು ಚಾಪ್ಟರ್ ಇದೆ. ಆದ್ರೆ ಹಠ ಸಹಿತ ರಾಜಯೋಗ ಅಂತ ಒಂದು ಮಾಡ್ತಾರೆ, ಇನ್ನೊಂದು ಶುದ್ಧ ರಾಜಯೋಗ ಅಂತ ಹೇಳ್ತಾರೆ, ಮತ್ತೊಂದು 15 ಅಂಗಗಳನ್ನು ಉಳ್ಳಂತ ರಾಜಯೋಗವನ್ನ ಅವರು ತಿಳಿಸ್ಕೊಡ್ತಾರೆ. ಅದಕ್ಕೆ ನೀವು ಹೆಚ್ಚಿಗೆ ಅಜ್ಞಾನ ಸಿಂಧು ಓದಿದ್ರೆ ಅದು ಗೊತ್ತಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಹಠಯೋಗ ಅಂದಾಗ ಹಠಯೋಗದ ಪ್ರಯೋಜನ ಫಲ ಏನು ಅಂತ ಗುರುಗಳು ತಿಳಿಸಿ ಒಂದು ಸ್ಥಳವನ್ನು ಹುಡುಕ್ತಾರೆ. ತುಂಗಭದ್ರಾ ನದಿ ದಡದಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕಟ್ಟೆಯ ಮೇಲೆ ನೀನು ಹಠಯೋಗ ಮಾಡು ಅಂತೇಳಿ, ಹಠಯೋಗ ಮಾಡೋದು ಹೆಂಗೆ ಅಂತೇಳಿ ಅಲ್ಲಿ ಕುಂಡ್ರಿಸಿ ವಿಧಿವಿಧಾನಗಳನ್ನೆಲ್ಲ ಹೇಳ್ಕೊಡ್ತಾರೆ. ಅದೇನೋ ವಜ್ರಾಸನ ಅಂತ, ಅದೇನೋ ವಜ್ರಾಸನದಲ್ಲಿ ಮಾಡ್ತಾರೆ. ಅದಕ್ಕೆ ಪ್ರಾಣಾಯಾಮವನ್ನ ಹೇಳ್ಕೊಡ್ತಾರೆ. ರೇಚಕ, ಪೂರಕ, ಕುಂಭಕ, ಈ ಎಲ್ಲ ಯೋಗಗಳು ನಿಮಗೆ ಗೊತ್ತಿದೆ. ಅದು 12 ಆದ್ರೆ ಕನಿಷ್ಠ, 24 ಆದ್ರೆ ಮಧ್ಯಮ, 36 ಆದ್ರೆ ಉತ್ತಮ ಅಂತ ಹೇಳಿ ಈ ಗಾಯತ್ರಿ ಮಂತ್ರವನ್ನ ಸ್ಮರಣೆ ಮಾಡೋದನ್ನೆಲ್ಲ ಹೇಳ್ತಾರೆ. ರೇಚಕ, ಪೂರಕ ಆದ್ಮೇಲೆ ಕುಂಭಕ ಅಲ್ಲಿ ಹಠಯೋಗದಲ್ಲಿ 2 ರೀತಿ ಬರುತ್ತೆ. ಒಂದು ಬಾಹಿರ್ ಕುಂಭಕ, ಇನ್ನೊಂದು ಆಂತರ್ಯ ಕುಂಭಕ ಅಂತ ಹೇಳಿ. ಆದ್ರೆ ಒಳಗಿನ ಕುಂಭಕ ಅಂತ ಹೇಳಿ, ಒಳಗೆ ಉಸಿರಾಡೋದನ್ನ ಅಲ್ಲೇ ನಿಲ್ಲಿಸ್ಕೊಳ್ಳೋದಕ್ಕೆ, ಸ್ತಂಭನ ಮಾಡೋದಕ್ಕೆ ಅದು ಅಂತರ್ಕುಂಭಕ ಅಂತ. ಇನ್ನು ಉಸಿರು ಹೊರಗಡೆ ಬಿಟ್ಟಾದ್ಮೇಲೆ ಎಷ್ಟೋ ನಿಮಿಷಗಳ ಕಾಲ ಮತ್ತೆ ಉಸಿರು ವಾಪಸ್ ಎಳೆದ ಹಾಗೆ ನಿಲ್ಲಿಸ್ಕೊಳ್ಳೋದು ಬಹಿರ್ಕುಂಭಕ ಅಂತ ಈ ಶಾಸ್ತ್ರ ಮತ್ತೆ ಅವರ ಚರಿತ್ರೆ, ಬೇರೆ ಬೇರೆ ಯೋಗ ಗ್ರಂಥಗಳೆಲ್ಲ ಹೇಳ್ತವೆ. ಆ ಬಹಿರ್ಕುಂಭಕ ಅಂತರ್ಕುಂಭಕದ ವಿಚಾರ ಅಷ್ಟು ನಮಗೆ ಅನುಭವ ಇಲ್ಲ. ತಾವು ಈ ಯೋಗದ ಬಗ್ಗೆ, ಹಠಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಯಾವುದಾದ್ರೂ ಯೋಗ ಗುರುಗಳನ್ನ ಭೇಟಿಯಾಗಿ ಈ ಹಠಯೋಗ ಮಾಡೋದು ಹೇಗೆ, ಅದಕ್ಕೆ ಯಾವ ಆಸನ, ಏನು ಪ್ರಾಣಾಯಾಮ, ಆ ಪ್ರಾಣಾಯಾಮ ಮಾಡುವ ರೀತಿ ನೀತಿ, ಇದೆಲ್ಲವನ್ನು ಕೂಡ ನೀವು ಯೋಗ ಗುರುಗಳ ಬಳಿಯಲ್ಲೇ ಕೇಳಿದ್ರು ಉತ್ತಮ ಅಂತ ನನಗನ್ಸುತ್ತೆ. ಆದ್ರೆ ಚಿದಾನಂದ್ರ ಗುರುಗಳು ಅವರ ಶಿಷ್ಯನಿಗೆ ಈ ರೀತಿ ಹಠಯೋಗ ಮಾಡಿಸೋದಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೇಳಿ ನಾವು ಹೋಗಿದ್ವಿ. ಅದು ಅಯೋಧ್ಯೆ ಪಕ್ಕದಲ್ಲಿದೆ, ತುಂಗಭದ್ರಾ ನದಿ ದಡದಲ್ಲಿ. ಆ ಅಶ್ವತ್ಥ ವೃಕ್ಷದ ಕಟ್ಟೆಯಲ್ಲಿ ಈ ಲಕ್ಷ ಭೇದವನ್ನ ತಿಳಿಸಿ 2 ಮುದ್ರೆಯನ್ನ ಹೇಳ್ತಾರೆ ಅವ್ರಿಗೆ. ಒಂದು ಷಣ್ಮುಖಿ ಮುದ್ರೆ, ಇನ್ನೊಂದು ಶಾಂಭವಿ ಮುದ್ರೆ. ಈ 2 ಮುದ್ರೆ ಮತ್ತೆ ಆಸನಗಳನ್ನ ಹೇಳ್ತಾರೆ. ಈ ಲಕ್ಷ ಭೇದವನ್ನ ಹೇಳಿಸ್ತಾರೆ. ಮೂಗಿನ ತುದಿಯಲ್ಲಿ ದೃಷ್ಟಿ ಇಟ್ಟು ನೀವು ಮೇಲಿನ ಗಿರಿಗೆ ಹೋಗಬೇಕು. ಅದೇ ಆ ಹೋಗೋದು ಹೆಂಗೆ ಅಂತ ಹೇಳಿ ಗುರುವಿನ ಮುದ್ರಿಕೆನೆಲ್ಲ ಅದ್ರ ಸ್ಪಷ್ಟವಾಗಿ ಹಠಯೋಗದಲ್ಲಿ ಚಿದಾನಂದ ಅವಧೂತರಿಗೆ ಅವ್ರ ಗುರುಗಳು ಹೇಳ್ತಾರೆ. ನೋಡಿ, ಅವರೊಂದು ಮಾತು ಹೇಳ್ತಾರೆ, ಬ್ರಹ್ಮರ ಹುಡುಗರಿಗೆ. ಈ ಹುಡುಗರು ಅಂತಂದ್ರೆ ಹುಡುಗರಲ್ಲ, ಸಾಧಕರು. ಈಗೇನ ಆರಂಭ ಮಾಡ್ತಾರೆ ಅವ್ರನ್ನೆಲ್ಲ ಹುಡುಗರು ಅಂತ ಕರೆದ್ದಾರೆ. ಬ್ರಹ್ಮರ ಹುಡುಗರಿಗೆ ಮೊದಲಿಗೆಯೂ ಹಠದ ಯೋಗ
ಸಮ್ಮತಾಗಿ ಋಷಿಗಳೇಳ್ದರು ಕೇಳಿ ಜನ. ನಿಮ್ಮ ಮನಕ್ಕೆ ಹಠವು ಏನಂದರೆಯು ತಿಳಿಯ ಹೇಳ್ವೆ. ಬ್ರಹ್ಮರೂಪವಾಗುವ ಯೋಗವು ಕೇಳಿ ಜನ. ಹಠವು ಏನೇ ಹಾಕರ ಸ್ವರವು ಸೂರ್ಯನದು ಅದು. ಟಕಾರ ಸ್ವರವು ಚಟುಳೆ ಹರಿಯ ಚಂದ್ರ ಸ್ವರವದು. ಪಟುತರಾದಿ ಎರಡರಿಂದ ಮಾಡುತ್ತಿರುವ ಯೋಗವಿದು. ಹಠವು ಎಂದು ಜಗದಿ ಕರೆಸಿಕೊಂಬದು ಕೇಳಿ ಜನ. ಹೀಗೆ ವಜ್ರಾಸನ ಹಾಕಿ ಅವ್ರಿಗೆ ಹಠಯೋಗವನ್ನ ಪ್ರಾರಂಭ ಮಾಡಿಸ್ತಾರೆ. ಅದಕ್ಕೆ ಪೂರಕ ಅದು ಇದು ಎಲ್ಲ ಹೇಳ್ತಾರೆ. ಮತ್ತೆ ತಾವೆಲ್ರಿಗೂ ಈ ಹಠಯೋಗ ಎಲ್ಲಾದ್ರೂ ಶ್ರವಣ ಮಾಡಿರ್ತೀರಿ ಅಥವಾ ಕೇಳಿರ್ತೀರಿ. ಈ ಹಠಯೋಗದ ಈ ವಿಚಾರ ಈ ಅಧ್ಯಾಯದಲ್ಲಿ ಏನ್ ಬಂದಿದೆ ಅದು ನಿಮಗೆ ದೇವಿ ಮಹಾತ್ಮೆ ಯಾರ್ಯಾರು ಪಠಣ ಮಾಡ್ತಾರೆ ಆ ಪಠಣಗಾರರಿಗೆ 17ನೇ ಅಧ್ಯಾಯ ಬರುತ್ತಲ್ಲ, 17ನೇ ಅಧ್ಯಾಯದಲ್ಲಿ ಘಟಚಕ್ರದ ವಿಚಾರ ಬರುತ್ತೆ. 6 ಚಕ್ರಗಳ ವಿಚಾರ ಏನ್ ಬರುತ್ತೆ ಆ 6 ಚಕ್ರದ ವಿಚಾರವನ್ನ ಈ ಹಠಯೋಗದಲ್ಲಿ ಕೊಂಡಾರಿಯರು ಚಿದಾನಂದ ಅವಧೂತರಿಗೆ ಕಲಿಸ್ಕೊಡ್ತಾರೆ. ಅದಕ್ಕಿಂತ ಮೊದಲು ಸಾಧನ ಚತುಷ್ಟಯ ಸಂಪನ್ನ ಆಗಿರ್ಬೇಕು ಅಂತ ಹೇಳಿದ್ರು. ಮೊದಲೇ ಸಾಧನ ಚತುಷ್ಟಯ ಸಂಪನ್ನ ಆಗಿದ್ರೆ ಹಠಯೋಗ ಅವನಿಗೆ ಸುಲಭ ಆಗುತ್ತೆ ಅಂತ ಹೇಳಿ ಈ ಹಠಯೋಗದಲ್ಲಿ ಘಟಚಕ್ರದ ವಿಚಾರವನ್ನ, ಅಂದ್ರೆ ಆಧಾರ ಚಕ್ರದಿಂದ ಸಹಸ್ರಾರದ ಚಕ್ರದವರೆಗೆ ದಳಗಳು, ಅಧಿಪತಿಗಳು, ಮತ್ತೆ ಅಲ್ಲಿ ಏನ್ ಚಿಹ್ನೆ ಕಾಣ್ತೇವೆ, ಯಾವ ವಾದ್ಯಗಳು ಕೇಳ್ತೇವೆ, ಯಾವ ಸ್ವರ ಇದೆ, ಅದರ ಪ್ರಯೋಜನ ಏನು, ಎಲ್ಲಿಗೆ ಎಲ್ಲಾ ವಿಘ್ನಗಳು ಮುಗಿತವೆ. ನೋಡಿ, ಯಾವಾಗ ನಾವು ಆಗ್ನೇಯ ಚಕ್ರಕ್ಕೆ ಬರ್ತೀವಿ, ಆಗ್ನೇಯ ಚಕ್ರದೊಂದು ಒಂದು ಮಾತಿಲ್ಲಿ ಹೇಳ್ತಾರೆ, ಅದನ್ನಷ್ಟೇ ಹೇಳಿ ಮುಂದಕ್ಕೆ ಹೋಗ್ತೀನಿ. ಮುಂದಕ್ಕೋಗೆ ಮಾರ್ಗವಿಲ್ಲ ಪಶ್ಚಿಮಾದ ದ್ವಾರವದು, ಅಂದು ಹಿಂಬಾಗಲಿರುವುದು ಕೇಳಿ ಜನ. ಎಂದುಕೊಳ್ಳುತ್ತಿಹರು ಜನರು ಕಳ್ಳನ ಕುಣಿಕೆ ಎಂದು, ಸಂದು ಹಿಡಿದೆ ಸುಸುಮ್ನ ನಾಡಿಗೆ ಕೇಳಿ ಜನ. ಕತ್ತಲೆಯು ಮುಚ್ಚೋದಲ್ಲಿ ಕಳೆಯೋ ಎಲ್ಲ ಅಡಗದಲ್ಲಿ, ಎತ್ತಲಡಗಿದಾವೋ ವಾದ್ಯವೋ ಕೇಳಿ ಜನ. ಕತ್ತಿಯನ್ನೇ ಹಿಡಿದು ಬಾಳ ಶಕ್ತಿ ಕಾವಲಿಹರೋ ಅಲ್ಲಿ, ಮತ್ತೆ ಸುಸುಮ್ನ ದ್ವಾರಕ್ಕೆ ಕೇಳಿ ಜನ. ಸರ್ವ ಸಂಕಟವು ಅಲ್ಲಿ, ಸರ್ವ ವಿಘ್ನಗಳು ಅಲ್ಲಿ, ಸರ್ವ ವಿಘಾತಗಳು ಅಲ್ಲಿಯೂ ಕೇಳಿ ಜನ. ಹೀಗೆ ಸರ್ವ ವಿಘ್ನಗಳು ಆ ಆಗ್ನೇಯ ಚಕ್ರಕ್ಕೆ ಹೋಗ್ಬೇಕಾದ್ರೆ ಬರೋದ್ರಿಂದ ಗುರು ಸನಿಹದಲ್ಲಿ ಇಟ್ಕೊಂಡೇ ಅದನ್ನ ಅಭ್ಯಾಸ ಮಾಡಬೇಕು, ಇಲ್ಲ ಕಠಿಣ ಆಗುತ್ತೆ. ಪುಸ್ತಕಗಳು ನೋಡ್ಕೊಂಡು ಅಥವಾ ಇನ್ನೊಂದೇನೋ ಯಾರೋ ಹೇಳಿದರಂತೆ ಕೇಳ್ಕೊಂಡು ಹಠಯೋಗವನ್ನ ಸ್ವಯಂ ಕಲಿತೀವಿ ಅಂದ್ರೆ ಕಷ್ಟಪ. ಇದು ಗುರುಮುಖೇನ ತಿಳ್ಕೊಳ್ಬೇಕು. ಯಾಕೆಂದ್ರೆ ವಾಯು ತುಂಬಿದಾಗ, ಕುಂಭಕದಿಂದ ವಾಯು ತುಂಬಿದಾಗ ಕಣ್ಣೆಲ್ಲ ಉಬುಕ್ಬಿಟ್ಟು ಆ ನಾಡಿಗಳಲ್ಲಿ ವಾಪಸ್ಸು ಬರುವಾಗ ಬೇರೆ ಬೇರೆ ನಾಡಿಗೆ ಹೋಗ್ಬಿಟ್ರೆ ಅಂಗವಿಕಲತೆ ಬರೋದು, ಅಂಗಹೀನತೆ ಬರ್ಬೋದು, ಅಥವಾ ಮೆದುಳಲ್ಲಿ ವ್ಯತ್ಯಾಸ ಆಗ್ಬೋದು, ಅರೆ ಉಚ್ಚರ ಆಗ್ಬೋದು, ಇಷ್ಟೆಲ್ಲ ಇರುತ್ತೆ. ಹಾಗಾಗಿ ಅದನ್ನ ಗುರುಗಳ ಮುಖೇನೇ ಕಲಿಯೋದು ಕ್ಷೇಮಕರ ಅಂತ ಚಿದಾನಂದರು ಹೇಳ್ತಾರೆ. ಇನ್ನೊಂದು ಇದು ಹೇಳ್ತಾರೆ, ಅವರು ಸ್ವತಃ ಅಭ್ಯಾಸ ಮಾಡಿದ್ರಿಂದ ಯಾರ್ಯಾರಿಗೆ ಇದು ಸೂಕ್ತ ಅಲ್ಲ ಹಠಯೋಗ ಅನ್ನೋದನ್ನ ಹೇಳ್ತಾರೆ. ಭಂಡಗೆಯು ಬಹಿರ ನಿಂಗೆ ಕುಂಡೆ ಬೆಳೆಸಿ ಗುರುಗೆ ವೆಚ್ಚ, ಕೊಂಡದರಳು ತಾನೇ ಈಗಲೇ ಕೇಳಿ ಜನ. ಭಂಡ ಮಾತಾಡೋರಿಗೆ, ಸುಳ್ಳುಗಾರರಿಗೆ, ಕಳ್ಳರಿಗೆ, ಮೋಸ ವಂಚನೆ ಮಾಡೋ ಅಂಥವರಿಗೆ ಯೋಗದ ಮಾತು ಸೂಕ್ತ ಅಲ್ಲ. ಅವ್ರಿಗೆ ಹೇಳ್ಬಾರ್ದು, ಅವ್ರಿಗೆ ಕಲಿಸ್ಕೊಡ್ಬಾರ್ದು. ಕುಂಡೆ ಬೆಳೆಸಿ ತಿರುಗಾಡೋನಿಗೆ, ಗುರು ಸೇವೆ ಎಂದೆಂದೂ ಮಾಡದೇ ಇರೋನಿಗೆ ಇದು ತರವಲ್ಲ, ಯೋಗ್ಯವಲ್ಲ.
ಕಂಡಷ್ಟು ಎಬ್ಬಿಸುವ ರಂಡೆರಲ್ಲಿ ವಾಸ ಮಾಡುವ ಬಂಡರಿಗೆ ಯೋಗ ಸಲ್ಲದು ಕೇಳಿ ಜನ. ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಯಾರು ಯೋಗಕ್ಕೆ ಅಧಿಕಾರಿ ಅಂತ. ಇಂತಿಂತ ಭಂಡ್ರಿಗೆ ಯೋಗ ಸೂಕ್ತ ಅಲ್ಲ, ಅವ್ರ ಅಧಿಕಾರಿಗಳಲ್ಲ, ಅವರಿಗೆ ತಿಳಿಸ್ಬೇಡ್ರಿ ಅಂತ ಹೇಳಿ ಚಿದಾನಂದ ಅವಧೂತರು ಯೋಗಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯೋಗವನ್ನ ಏಕಾಂತದಲ್ಲೇ ಮಾಡಬೇಕು, ಅದು ಬಹಿರಂಗ ಪ್ರದರ್ಶನ ಅಲ್ಲ ಅಂತಲೂ ಕೂಡ ಮುಂದೆ ಹೇಳ್ತಾರೆ. ಆದ್ರೆ ನಾವು ಇವತ್ತಿನ ಪ್ರಪಂಚದಲ್ಲಿ ಈ ಎಲ್ಲವೂ ಸುಲಭ ಆಗಿದೆ, ಎಲ್ಲವೂ ಕಮರ್ಷಿಯಲ್ ಆಗಿದೆ. ಹಾಗಾಗಿ ಕಮರ್ಷಿಯಲ್ಲಿ ಮಾಡ್ಕೊಂಡು ಅದಕ್ಕಿಷ್ಟು ಫೀಸು, ನಾವು ಇಷ್ಟು ಹೇಳ್ಕೊಡ್ತೀವಿ ಅಂತೇಳಿ ಎಲ್ಲ ಬಹಿರಂಗದಲ್ಲಿ ಸಾವಿರಾರು ಜನ ಕೂಡಿಸಿ ಯೋಗ ಮಾಡೋದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಸಾವಿರಾರು ಜನ ಕೂಡಿಸಿ ನೀವು ಯೋಗ ಪಾಠವನ್ನ ಹೇಳ್ಕೊಡೋದೇ ಆದ್ರೆ ಅವನು ಭಂಡ ಅಂತ, ಅವನು ಬ್ರಹ್ಮಚಾರಿತ್ವ ಕಾಪಾಡ್ಕೊಂಡಿಲ್ಲ ಅಂತ, ಅವನು ಸುಳ್ಳುಗಾರ, ಮೋಸಗಾರ, ವಂಚನೆಗಾರ ಅಂತ ನೀವು ಹೆಂಗ್ ಕಂಡುಹಿಡಿತೀರಿ? ಆ ಗುಂಪಲ್ಲಿ ದೊಡ್ಡ ಸಮುದಾಯವೇ ಯೋಗ ಮಾಡ್ತಾ ಇರುತ್ತೆ. ಅಂಥದ್ರಲ್ಲಿ ಅವ್ರಿಗೆ ಯಾವ್ಯಾವ ದುರ್ವರ್ತನೆಗಳಿದಾವೆ, ಯಾವ್ಯಾವ ಚಟಗಳಿದಾವೆ ಅನ್ನೋದು ಗುರುಗಳು ಇವೆಲ್ಲ ಪರೀಕ್ಷೆ ಮಾಡ್ದಲೆ ಯೋಗದ ಬೀಜವನ್ನ ಬಿತ್ತಬಾರದು ಅಂತ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದಾರೆ. ಅದು ತೆಗೆದುಕೊಳ್ಳೋದು ಬಿಡೋದು ಸೂಕ್ತವೋ ಅಥವಾ ಅಸೂಕ್ತವೋ ಅದೇನೋ ಜನಗಳು ಬಿಟ್ಟು ವಿಚಾರ. ಬಟ್ ಯಾಕೆ ಚಿದಾನಂದ ಅವಧೂತರು ಈ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ? ಅದಾದ್ಮೇಲೆ ಬ್ರಹ್ಮರಂಧ್ರದವರೆಗೂ ಹೋಗಬೇಕು, ಅಲ್ಲಿ ಸಿದ್ಧಿಗಳು ಸಿಗ್ತೇವೆ, ಆ ಸಿದ್ಧಿಯನ್ನ ಪಡ್ಕೊಂಡು ವಾಪಸ್ಸು ಬರ್ತಾನೆ ಹಾಗೆ ಅಂತ ಹೇಳಿ ಸಮಾಧಿ ಸ್ಥಿತಿವರೆಗೂ ಕೂಡ ಹಠಯೋಗವನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಅದು ಅವ್ರು ಮೊದಲು ಸಾಧನೆ ಮಾಡಿದಂಥದ್ದು. 1 ವರ್ಷಗಳ ಕಾಲ ಹಠಯೋಗ ಸಾಧನೆ ಮಾಡ್ತಾರ. ಅಶ್ವತ್ಥ ಕಡ್ಡಿಲ ಆಶ್ರಮಕ್ಕೆ ವಾಪಸ್ ಬರಲ್ಲ, ಎಲ್ಲಿ ಯೋಗ ಮಾಡಕ್ಕೆ ಕುಡಿಸಿರ್ತಾರೆ ಹಠಯೋಗ ಪೂರ್ಣ ಆಗೋವರೆಗೂ ಅಲ್ಲೇ ಕೂತ್ಕೊಂಡಿರ್ತಾರೆ. ಆಗ ಅವರಿಗೆ ಚಿತ್ತ ಚಂಚಲ ಹೋಗುತ್ತೆ, ಆಗ ಅವರಿಗೆ ಒಂದು ಆಸನ ಸಿದ್ಧಿ ಆಗುತ್ತೆ. ಅದಾದ್ಮೇಲೆ ಕೆಲವು ಸಿದ್ಧಿಗಳನ್ನ ಅವ್ರು ಪಡ್ಕೊಳ್ತಾರೆ. ಆಗ ಅವ್ರ ಕೊಂಡ ಗುರುಗಳು ಹೋಗಿ 1 ವರ್ಷಗಳ ಕಾಲ ಮಾಡಿದ್ಯಾ, ಇನ್ನು ಹಠಯೋಗ ಸಾಕಪ್ಪ, ಇನ್ಮೇಲೆ ನಿನಗೆ ರಾಜಯೋಗವನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಅಧ್ಯಾಯದಲ್ಲಿ ರಾಜಯೋಗವನ್ನ ಅವರು ಕಲಿಸ್ಕೊಡ್ತಾರೆ. ಈ ರಾಜಯೋಗ ಮಾಡ್ತಕ್ಕಂಥ ಸ್ಥಳ ಕಂಪ್ಲಿಗೆ ಹೋದ್ರೆ, ಕಂಪ್ಲಿ ಕೋಟೆ ಪ್ರದೇಶದಲ್ಲಿ ಒಂದು ಜೋಗಿ ಕಾಲುವೆ ಅಂತ ಬರುತ್ತೆ. ಅಲ್ಲಿ ಪಂಪಾಪತಿ ದೇವಸ್ಥಾನ ಇದೆ, ರೇವಣನ ಕಟ್ಟೆ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ ನಾವು. ಆ ರೇವಣನ ಕಟ್ಟೆನಲ್ಲಿ ಅದು ಗುಡಿ ಎಲ್ಲ ಹಾಳು ಬಿದ್ದಿರುತ್ತೆ, ಅದು ಬಿದ್ದೋಗಿರುತ್ತೆ. ಆ ಬಿದ್ದಂತ ಗುಡಿ ಗೋಡೆಗಳನ್ನ ಇದೇ ಚಿದಾನಂದರು ಎಲ್ಲ ಕಟ್ಸಿ ಅದನ್ನ ಸೇಫ್ ಮಾಡಿ ಅದಕ್ಕೊಂದು ಬಾಗಿಲಿಟ್ಟು ಅದ್ರೊಳಗೆ ಈ ರಾಜಯೋಗವನ್ನ ಅಭ್ಯಾಸ ಮಾಡೋದಕ್ಕೆ ಕೂತ್ಕೊಳ್ತಾರೆ. ಅದು ಈ ಕಂಪ್ಲಿ ಪಟ್ಟಣದ ಹತ್ರಕ್ಕೆ ಬರುತ್ತೆ. ಅಲ್ಲಿ ಹಳೆ ಕೋಟೆ ಹೋಗ್ಬೇಕು, ಕೋಟೆ ಸ್ಥಳ ಇದೆ ಕಂಪ್ಲಿನಲ್ಲಿ. ಅಲ್ಲಿ ಪಂಪಾಪತಿ, ಅದಕ್ಕೆ ಹೆಸರು ಶಂಭುಲಿಂಗ ದೇವರ ಗುಡಿ ಅಂತ. ಆ ಗುಡಿಯೊಳಗೆ ರಾಜಯೋಗವನ್ನ 3 ವರ್ಷಗಳ ಕಾಲ ಅಭ್ಯಾಸ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಜ್ಞಾನ ಸಿಂಧು ಬರೆಯೋದು. ಆ ರಾಜಯೋಗದ ಎಲ್ಲ ವಿಚಾರವನ್ನು ನಾನು ಹೇಳಕ್ಕಾಗಲ್ಲ, ಅದ್ರ ಸಾರಾಂಶ ಇಷ್ಟೇ ಹೇಳ್ತೀನಿ. ಮನ, ಪವನ ಮತ್ತೆ ದೃಷ್ಟಿ, ಈ 3 ಒಂದಾಗಿರಬೇಕು ಅನ್ನೋದೇ ಅದರ ತಾತ್ಪರ್ಯ. ರಾಜಯೋಗದ ತಾತ್ಪರ್ಯ ನಿಮ್ಮ ದೃಷ್ಟಿ, ಮನಸ್ಸು, ಪವನ ಅಂದ್ರೆ ಗಾಳಿ, ವಾಯು, ಈ 3 ಒಂದು ಕಡೆ ಸ್ತಂಭನ ಆಗಬೇಕು, ಒಂದೇ ಲಕ್ಷ್ಯದಲ್ಲಿ ಸ್ತಂಭ ಆಗಬೇಕು ಅಂತ ಗುರಿ ಇಡೋದು, ಸಾಧಿಸೋದು ರಾಜಯೋಗ ಅಂತ ಹೇಳಿ. ಅದು ಭ್ರೂಮಧ್ಯೆ ಗುರಿಯನ್ನ ತೋರಿಸ್ತಾರೆ. ಅದಕ್ಕೆ ತಾರಕ ಬ್ರಹ್ಮ ಅಂತ ಶಾಸ್ತ್ರದವ್ರು ಹೇಳ್ತಾರೆ. ತಾರಕ ಬ್ರಹ್ಮದಲ್ಲಿ ಗುರಿ ಇಡ್ರಿ, ತಾರಕ ಬ್ರಹ್ಮ ಸಿದ್ಧಿ ಮಾಡ್ಕೊಳ್ರಿ ಅನ್ನೋದು ಈ ರಾಜಯೋಗದಲ್ಲಿ ಬಹಳ ಮುಖ್ಯವಾದದ್ದು. ಹಠಯೋಗಕ್ಕಾದ್ರೆ ಅದು ವಾಯುಮೂಲ, ರಾಜಯೋಗಕ್ಕಾದ್ರೆ ಅದು ದೃಷ್ಟಿ ಮೂಲ. ವಾಯುಮೂಲ ದೃಷ್ಟಿ ಮೂಲ ಎರಡೂ ಗೆದ್ರೆ ಮನಸ್ಸು ಲಯವಾಗ್ಬಿಡುತ್ತೆ, ಮನಸ್ಸು ಜಯಿಸಿದಂಗಾಗುತ್ತೆ. ಮನಸ್ಸು ಜಯಿಸಿದ್ರೆ ಎಲ್ಲಾ ಇಂದ್ರಿಯಗಳು ತನ್ನ ವಶ ಆಗ್ತವೆ ಅಂತ ಹೇಳಿ ಈ ರಾಜಯೋಗನ ಅಭ್ಯಾಸ ಮಾಡಿಸ್ತಾರೆ. 3 ವರ್ಷ ಈ ಅಭ್ಯಾಸ ಮಾಡ್ಬೇಕಾದ್ರೆ ಲಾಸ್ಟಿಗೆ ಕೊನೆಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅಲ್ಲಿ ಹಾಲು ತಂದು ಕೊಡಕ್ಕೆ ಕಂಪ್ಲಿಯಲ್ಲಿ ಒಬ್ಬ ಆನಂದಮ್ಮ ಅಂತ ಇರ್ತಾಳೆ. ಆಯಮ್ಮ ಯಾರೋ ಸ್ವಾಮಿಯರು ಇಲ್ಲಿ ಕೂತು ಬಿಟ್ಟಿದ್ದಾರೆ, ಇವ್ರಿಗೆ ಊಟ ಆಹಾರ ಇಲ್ಲ ಅಂತ ಮನೆಯಿಂದ ಹಾಲು ತಂದು ಇಟ್ಟಿರ್ತಾಳೆ. ಆ ರೇವಣನ ಕಟ್ಟೆ ಐತಲ್ಲ, ರೇವಣನ ಕಟ್ಟೆನಲ್ಲಿ ಒಂದು ದೊಡ್ಡ ಆಲ್ದ ಮರ, ಅದು ಬಿದ್ದೋಗಿದೆ ಇವಾಗ.
ಆ ಆಲ್ಮರದಲ್ಲಿ ಒಂದು ಘಟಸರ್ಪ ಇರುತ್ತೆ. ಆ ಘಟಸರ್ಪ ಅದ್ ಹೆಂಗೋ ಅದ್ ಇದ್ದಂತ ಕೊಂಬೆ ಮುರ್ಕೊಂಡ್ ಬಿದ್ದ ಮೇಲೆ ಅದು ಸೀದಾ ಶಂಭುಲಿಂಗ ದೇವರ ಗುಡಿ ಒಳಗ್ ಬಂದ್ಬಿಟ್ಟು ಚಿದಾನಂದರು ಏನೋ ವಜ್ರಾಸನ ಹಾಕಿ ಸ್ವಾಸ್ತಿಕಾಸನ ಹಾಕಿ ಯೋಗ ಮಾಡ್ತಾ ಇದ್ರು ರಾಜಯೋಗವನ್ನ. ಆ ರಾಜಯೋಗಕ್ಕೆ ಅವರು ಸೋಹಂ ಮಂತ್ರವನ್ನ ಪಠಣ ಮಾಡ್ತಾ ಇರ್ತಾರೆ ಚಿದಾನಂದರು. ಈ ಸೋಹಂ ಮಂತ್ರ ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿ ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಅದು ಸರ್ಪ ಬಂದು ಅವರ ಕೊರಳು ಸುತ್ತಾಕೊಂಡು ನೆತ್ತಿ ಮೇಲೆ ಹಿಂಗೆ ಹೆಡೆ ಹೆಚ್ಕೊಂಡು ಅದು ಇರ್ತಂತೆ. ಈ ದಿನ ಹಾಲ್ ತಗೊಂಡೋಗಿ ಕೊಡ್ತಾ ಇದ್ಲ ಗೋವಿಂದಮ್ಮ, ಆನಂದಮ್ಮ. ಆ ಆನಂದಮ್ಮನಿಗೆ ಅದನ್ನ ನೋಡ್ಬಿಟ್ಟು ಭಯ ಆಗ್ಬಿಡುತ್ತೆ. ಏನೋ ಸರ್ಪ ಇದೆ, ಇಲ್ಲಿ ಬಾಗಿಲು ತಕ್ಕೊಂಡಿದೀವಿ, ಚಿಕ್ಕ ಮಕ್ಳೆಲ್ಲ ಬರ್ತಾ ಇದಾವೆ, ಕಚ್ಚಿದ್ರೆ ಏನ್ ಗತಿ ಅಂತ ಹೇಳಿ ಹೋಗಿ ಊರಲ್ಲಿ ಎಲ್ಲ ಸುದ್ದಿ ತಿಳಿಸ್ಬಿಡ. ಯಾರೋ ಒಬ್ಬ ಯೋಗಿ ಪರದೇಶಿ ಶಂಭುಲಿಂಗ ದೇವರ ಗುಡಿಯಲ್ಲಿ ಯೋಗ ಮಾಡ್ತಾ ಇದ್ದಾರೆ. ಅವ್ರ ಮೈ ಮೇಲೆ ಒಂದು ಹಾವು ಸರ್ಪ ಬಂದು ಇದೆ, ಆದ್ರೆ ಅವ್ರಿಗೆ ಪ್ರಜ್ಞೆ ಇಲ್ಲ. ಅದ್ರ ಮಕ್ಕಳು ಮರಿ ಎಲ್ಲ ದೇವಸ್ಥಾನಕ್ಕೆ ಕೈ ಮುಗಿಯರು ಪ್ರದಕ್ಷಿಣೆ ಹಾಕರು ಹೋಗ್ತಾ ಇರ್ತಾರೆ. ಹಿಂಗಾಗ್ಬಿಡುತ್ತೆ ಅಂದಾಗ ಊರಗಳರೆಲ್ಲ ಹೌದೌದು ಬರ್ರಿ ಅಂತ ಹೇಳಿ ಬಾಗ್ಲಿಟ್ಟು ಬೀಗ ಹಾಕ್ಬಿಡ್ತಾರೆ. ಬಾಗಿಲು ಬೀಗ ಹಾಕಿದ ಮೇಲೆ 2 ತಿಂಗಳು ಅನ್ನ ಇಲ್ಲ, ಆಹಾರ ಇಲ್ಲ, ಅವರು ಗುಡಿಯಿಂದ ಹೊರಕ್ಕೆ ಬಂದಿಲ್ಲ. ಪುಣ್ಯಾತ್ಮ ಏನ್ ಮಾಡಿದ್ದಾರೆ, ಅವರು ಯಾವಾಗಲೂ ಎಚ್ಚರಿಕೆ ಆದಾಗ ಒಳಗೆ ಅಗಣಿ ಹಾಕೊಂಡ್ಬಿಟ್ಟಿದ್ದಾರೆ ಕದಕ್ಕೆ. ಇವರು ಒಳಗೆ ಅಗಣಿ ಹಾಕೊಂಡು ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಊರಗಳ ಜನ ಹೊರಗಡೆ ಬೀಗ ಹಾಕಿದ್ದಾರೆ. 2 ತಿಂಗಳಾದ್ರೂ ಏನೂ ಆಗಿಲ್ಲ, ಶಬ್ದ ಬರ್ಲಿಲ್ಲ. ಅವರು ಏನಾದ್ರು ಎತ್ತಾದ್ರು ಅಂತ ಹೇಳಿ ಏನೋ ದೇವ್ರದ್ದು ಒಂದು ಕಾರ್ಯ ಇತ್ತಂತೆ. ಆಗ ಊರ್ ಜನ ಎಲ್ಲ ಬಂದು ಇವತ್ತು ನೋಡೋಣ ನಡ್ರಿ ಅಂತ ಅಲ್ಲಿಗೆ ಹೋಗಿದ್ದಾರೆ ದೇವಸ್ಥಾನದ ಹತ್ರ. ಇವ್ರು ಬೀಗ ತೆಗೆದು ಕದ ದಬ್ಬಿದ್ರೆ ಒಳಗಿಂದ ಅವ್ರು ಬೋಲ್ಟ್ ಹಾಕೊಂಡ್ಬಿಟ್ಟಿದ್ದಾರೆ. ಇವನು ಯಾರು ಶಿಷ್ಯ, ಏನು ಇವ್ರ ಪರಿಚಯ ಏನು ತಿಳಿರಿ ಅಂದಾಗ ಆಗ ಶೆಟ್ರು ತಿಮ್ಮಣ್ಣ ಅಂತ ಅದೇ ಕಂಪ್ಲಿ ಊರರು, ಇವರು ಅಯೋಧ್ಯಪುರದ ಕೊಂಡಪ್ಪರ ಶಿಷ್ಯರು. ನಾನು ಹೋಗಿ ಬರ್ತೀನಿ ಅಂತ ಒಂದು ಕುದುರೆ ತಗೊಂಡು ಆನೆಗೊಂದಿಗೆ ಹೋಗ್ತಾರೆ. ಆನೆಗೊಂದಿಯಲ್ಲಿ ಭಕ್ತರು ಯಾರೋ ಮನೆಗೆ ಊಟಕ್ಕೆ ಕರೆದಿರ್ತಾರೆ. ಕೊಂಡಾರಿಯರು ಊಟಕ್ಕೆ ಕೈ ತೊಳ್ಕೊಂಡು ಕುತ್ಕೊಂಡಿದ್ದಾರೆ. ಈ ಕುದುರೆ ಹೋಗ್ಬಿಡುತ್ತೆ. ಆಗ ಅವ್ರಿಗೆ ಚಿದಾನಂದರನ್ನ 3 ವರ್ಷ ಆಯ್ತಲ್ಲ ಕುಂಡ್ರಿಸಿ ಅಂತ ಆಗ ನೆನಪಾಗತ್ತೆ. ಅಲ್ಲಿವರೆಗೂ ಅವ್ರಿಗೆ ನೆನಪಾಗಲ್ಲ. ನಡಿ ಹೋಗೋಣ ಅಂತ ಹೇಳಿ ಊಟ ಮಾಡೋದು ಬಿಟ್ಬಿಟ್ಟು ಅವ್ರದ್ದು ಒಂದು ಕುದುರೆ, ಕರಿಯಕ್ ಹೋದವ್ರು ಒಂದು ಕುದುರೆ, 2 ಕುದುರೆನೂ 10-15 ನಿಮಿಷದಲ್ಲಿ ಬಂದ್ಬಿಟ್ವಂತೆ. ಬಂದಾದ್ಮೇಲೆ ಒಳಗೆ ಅಗ್ನೇಯ ಬೋಲ್ಟ್ ಹಾಕೊಂಡಿದ್ರಲ್ಲ, ಆಗ ಚಿದಾನಂದ, ನಾನ್ ಕಣೋ ನಿನ್ ಗುರು ಕೊಂಡಾರಿಯ ಬಂದಿದ್ದೀನಿ, ಕದ ತೆಗಿಯೋ ಅಂತ ಕೂಗ್ಕೊಳ್ತಾರೆ ಗುರುಗಳು. 3 ವರ್ಷ ಆಯ್ತಲ್ಲೋ, ನಾನು ಮರ್ತ್ಬಿಟ್ಟೆ, ತೆಗಿಯೋ ಬಾಗಿಲಂದ್ರೆ ಅವರು ತೆಗಿಯೋದಿಲ್ಲ. ಯಾಕೆಂದ್ರೆ ಅವ್ರು ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಆಗ ಕೊಂಡಾರಿಯರಿಗೆ ಸಂಕಟ ಆಗ್ಬಿಡುತ್ತೆ. ನೋಡಪ್ಪ, ಎಲ್ಲಾದ್ರೂ ಬೋವಿ ಜನ ಕರೆಸಿ, ಒಡ್ರನ್ ಕರೆಸಿ ಈ ಬಾಗಿಲು ಕಿತ್ತು ಬಿಡ್ಬೇಕು, ಆ ಅಪಾಯ ಇದೆ, ಕರೀರಿ ಅಂದಾಗ ಆರೆ ಗುದ್ಲಿ ಇದೆಲ್ಲ ತಗೊಂಬಂದು ಬಾಗಿಲನ್ನ ಕಿತ್ತು ಬಿಡ್ತಾರೆ. ದೇವಸ್ಥಾನದ ಬಾಗಿಲನ್ನ ಕೀಳ್ತಾರೆ. ಬಾಗಿಲು ಕಿತ್ತಾದ ಮೇಲೆ ಸ್ವಲ್ಪ ಹಿಂಗ್ ಒಳಗೋಗಿ ನೋಡ್ತಾರೆ. ಬೆಳಕಿಗೆ ಜನ ಎಲ್ಲ ಸರಿಸಿ ಆ ಸರ್ಪ ತಲೆ ಮೇಲೆ ಹಂಗೆ ಇರುತ್ತೆ. ಇವರು ಈ ಒಣಗಿದ ಔಡ್ಲು ಕಟ್ಗಿ ಅಂತ ಇರ್ತಾರಲ್ಲ, ಅಷ್ಟ್ರ ಮಟ್ಟಿಗೆ ಕಟ್ಗಿಯಾಗಿ ಒಣಗೋಗ್ಬಿಟ್ಟಿದ್ದಾರೆ. ಆಹಾರ ಇರ್ಲಿಲ್ಲ 2 ತಿಂಗಳಿಂದ. ಮೇಲಾಗೆ ಅವ್ರ ಆಸನ ಹಾಕಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಳಗೆ ಕುಂಭಕ ಮಾಡ್ಕೊಂಡಿದ್ದಾರೆ. ದೇಹ ರಕ್ತ ಸಂಚಾರ ಆಗಿಲ್ಲ, ಕಟ್ಗೆ ಆಗಿ ಒಣಗೋಗ್ಬಿಟ್ಟಿದ್ದಾರೆ. ಗುರುಗಳು ಬಂದ್ರು ಕೂಡ ಅವರು ಪರವಶವಾಗಿದ್ದಾರೆ. ಯಾರು ಬಂದ್ರು ಗೊತ್ತಿಲ್ಲ, ಏನ್ ಶಬ್ದ ಮಾಡಿದ್ರು ಗೊತ್ತಿಲ್ಲ. ಗುರುಗಳು ಆಮೇಲೆ ಶಬ್ದ ಮಾಡಿಸ್ತಾರೆ. ಶಬ್ದ ಮಾಡಿದ್ರು ಅವ್ರಿಗೇನ್ ಕೇಳೋದೇ ಇಲ್ಲ. ಅದಾದ್ಮೇಲೆ ಕೊಂಡಾರಿಯರು ಏನ್ ಹೇಳ್ತಾರೆ, ಇಲ್ಲ ಇವನಿಗೆ ಗಾಳಿ ಬೇಕು, ಹೊರಗಡೆ ಕಟ್ಟೆ ಇದೆಲ್ಲ, ಕಟ್ಟೆಗೆ ಒತ್ಕೊಂಡು ಹೋಗ್ರಿ ಅಂತಾರೆ. ನೋಡ್ರಿ, ಆ ಕಥೆಯಲ್ಲಿ ಬರುತ್ತೆ, ಕಟ್ಟೆಗೆ ಒತ್ಕೊಂಡು ಹೋಗ್ಬೇಕಾದ್ರೆ ಅವರು ಏನು ಆಸನವನ್ನ ಹಾಕಿ ಕೂತ್ಕೊಂಡಿದ್ರಲ್ಲ, ಆ ಆಸನ ಹಾಕಿ ಕೂತ್ಕೊಂಡಿದ್ದ ಕಾಲು ಬಿಚ್ಕಣಕ್ಕೆ ಆಗಲ್ಲ. ಬಿಚ್ಕಣಕ್ಕೆ ಆಗದಾಗ ಇಬ್ರು ಹುಡುಗರು ಸ್ವಲ್ಪ ಶಕ್ತಿವಂತರು ಹಾಗೆ ಬಾಚ್ಕೊಂಡು ತಂದ್ಬಿಡ್ತಾರೆ ಹೊರಗಡೆ ಕಟ್ಟೆ ಮೇಲೆ ಕುಂಡ್ರಿಸಿ ಗಾಳಿ ಹಾಕ್ತಾರೆ. ಗಾಳಿ ಹಾಕಿದ ಮೇಲೆ ಆಗ ಗುರುಗಳು ನಾನು ಚಿದಾನಂದ ಬಂದಿದ್ದೀನಿ ಅಂತ ಹೇಳಿದ್ರು, ಅವ್ರಿಗೇನು ಕೇಳಿಸೋದಿಲ್ಲ. ಅದಾದ್ಮೇಲೆ ನೋಡಿ, ಅದಕ್ಕೆ ಗುರುಮುಖೇನ ಯೋಗಾಭ್ಯಾಸ ಮಾಡ್ಬೇಕು ಅನ್ನೋದು ಇದಕ್ಕೆ. ತಕ್ಷಣ ಅವರು ಅಭ್ಯಾಸ ಮಾಡ್ತಾರೆ. ಅವರು ಸಹಸ್ರಾರ ಐತಲ್ಲ, ಬ್ರಹ್ಮರಂಧ್ರ, ಅಲ್ಲಿ ಕೈ ಇಟ್ಟು ನೋಡ್ತಾರೆ. ಕೈ ಇಟ್ಟು ನೋಡಿದ್ರೆ 4 ಗಳಿಗೆಗೊಮ್ಮೆ ಉಸಿರಾಡರಂತೆ. 4 ಗಳಿಗೆ ಅಂತಂದ್ರೆ 1.5 ಗಂಟೆ ಆಯ್ತು. ಒಂದ್ ಸಾರಿ ಉಸಿರೆಳ್ಕೊಂಡು ಮತ್ತೆ ಪುನಃ ಉಸಿರನ್ನು ಹೊರಗೆ ಬಿಡ್ತಾರಂದ್ರೆ 1.5 ಗಂಟೆ ಟೈಮ್ ತಗೊಂಡಾರಂತ. ಅಷ್ಟ್ರ ಮಟ್ಟಿಗೆ ಅದು ಕುಂಭಕ ಮಾಡ್ಬಿಡರಂತ ಸ್ವಾಮಿಯರು. ಓಹೋ, ಇದು ದೀರ್ಘಕಾಲ ಆಗಿದೆ, ಈಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ನಿಂಬೆಹಣ್ಣು ತಂದ್ಬಿಡ್ರಿ, ಜೊತೆಗೆ 9 ಕೊಡ ತಣ್ಣೀರ್ ತಂದ್ಬಿಡ್ರಿ ಅಂತ ಹೇಳಿ ಕುಡುಗೋಲು ತರಿಸಿ ನಿಂಬೆಹಣ್ಣೆಲ್ಲ ಕೊಯ್ದು ನೆತ್ತಿ ಮೇಲೆ ತಿಕ್ಕಿ 9 ಕೊಡ ನೀರನ್ನು ಸುರಿತಾರೆ ಅವ್ರ ಮೇಲೆ.
ಆ ನೀರೆಲ್ಲ ಆದ ಮೇಲೆ ಆ ಕಣ್ಣೆಲ್ಲ ಉಬ್ಬಿಕೋಗ್ಬಿಟ್ಟಿರ್ತಾವಂತೆ. ಕಣ್ಣು ಹಿಂಗ್ ಮೇಲ್ಮುಖ ಆಗಿದ್ವಂತೆ ಅವರು. ಈ ಊರ್ಧ್ವಮುಖ ಇಟ್ಕೊಂಡಿದ್ದಾರೆ ಅವರು ಧ್ಯಾನ ಮಾಡಕ್ಕೆ. ಷಣ್ಮುಖಿ ಮುದ್ರೆಯಲ್ಲಿ ಊರ್ಧ್ವಮುಖಿ ಆಗಿರೋದ್ರಿಂದ ಕಣ್ಣು ಮೇಲಕ್ಕೆ ತೇಲಿ ಉಬ್ಬಿ ಬಿಟ್ಟುವಂತೆ, ಎಲ್ಲ ಹಳದಿಗಾಗ್ಬಿಟ್ಟಿದ್ವಂತ ಅವ್ರ ಕಣ್ಣುಗಳು. ಆಗ ಈ ರೀತಿ ಆಗಿದೆ ಇಲ್ಲ ಅಂತ ಮತ್ತೇನೋ ಅದಕ್ಕೆ ಏನೇನ್ ಮಾಡ್ಬೇಕು ಯೋಗಿ ಗುರುಗಳು ಕೊಂಡಾರಿಯರು ಅದೆಲ್ಲ ಶಾಸ್ತ್ರ ಮಾಡ್ತಾರೆ, ಉಪಚಾರ ಮಾಡ್ತಾರೆ. ಅದಾದ್ಮೇಲೆ ಹಿಂಗ ಕಣ್ ಬಿಟ್ಟಾಗ ಗುರುಗಳು ಪಾದ ಕಂಡ್ಬಿಡ್ತವೆ. ಆ ಪಾದ ಕಂಡ ತಕ್ಷಣ ಹಂಗೆ ಪಾದ ಹಿಡ್ಕೊಳ್ತಾರೆ ಚಿದಾನಂದರು. ಅಲ್ಲಿಗೆ 3 ವರ್ಷ ಆಗಿತ್ತೆ. 3 ವರ್ಷದವರೆಗೂ ಅವರು ತಿರುಗಿ ನೋಡಿಲ್ಲ, ಮತ್ತೆ ಮತ್ತೆ ಭೇಟಿಯಾಗಿಲ್ಲ. ಒಂದು ರಾಜಯೋಗ ಮುಗಿಸೋಷ್ಟೊತ್ತಿಗೆ, ಯಶಸ್ವಿಯಾಗಿ ಮುಗಿಸೋಷ್ಟೊತ್ತಿಗೆ 3 ವರ್ಷ ತೆಗೆದುಕೊಂಡಿದ್ದಾರೆ. ಒಂದ್ಸಾರಿ ಕೂತವರು ಮತ್ತೆ ಎಲ್ಲೂ ಹೊರ ಸಂಚಾರ ಹೋಗಿಲ್ಲ, ಇನ್ನೊಂದು ಹಳ್ಳಿಗೆ ಹೋಗಿಲ್ಲ, ಮತ್ತೊಂದು ಕಡೆ ಹೋಗಿಲ್ಲ, ಒಂದೇ ಗುಡಿನಲ್ಲಿ. ಕಳೆದ 2 ತಿಂಗಳಿಂದ ಊಟನೇ ಇಲ್ಲ. ಅದಾದ್ಮೇಲೆ ನೋಡ್ರಿ ಅವ್ರಿಗೆ ಎಷ್ಟು ಮಟ್ಟಿಗೆ ಅದು ಈ ಈ ಮೆಲ್ಕು ಅಂತೀವಲ್ಲ, ದವಡೆ ಈ ದವಡೆ 2 ಹಲ್ ಕಚ್ಚಿ ಇದ್ದಿದ್ರಿಂದ ಅವ್ರ ನಾಲ್ಗೆ ತೆಗಿಯಕ್ಕಾಗ್ಲಿಲ್ಲ. ಮತ್ತೆ ಈ ಮಕ್ಕಳಿಗೆ ಹಾಲು ಒಯ್ತಾರಲ್ಲ ಒಳ್ಳೆಯಿಂದ, ಹಂಗೆ ಹಾಲು ಒಯ್ಸ್ಬೇಕು ಅಂತ ಹೇಳಿ ಕೊಂಡಾರಿಯರು ಹಾಲು ತರಿಸ್ತಾರೆ, ಒಳ್ಳೆನೂ ತರಿಸ್ತಾರೆ. ಅದ್ರ ಬಾಗಿಲು ಆ ಬಾಯಿ ಕಚ್ಕೊಂಡ್ಬಿಟ್ಟಿದೆ, ಅವ್ರ ಮೆಲ್ಕು ಬಿಡಂಗಿಲ್ಲ, ಅಷ್ಟ್ರ ಮಟ್ಟಿಗೆ ಬಿಗಿಯಾಗಿ ಹಿಡಿದು ಬಿಟ್ಟಿದ್ದಾರೆ. ಆಗ ಕಮ್ಮಾರಕೇರಿಗೆ ಹೋಗಿ ಇಕ್ಕಳ ತರಿಸಿ ಈ ಹಲ್ಲಿಗೆ ಸಂದಿಗಾಕಿ ಇಕ್ಕಳದಿಂದ ಹಲ್ಲನ್ನ ದವಡೆಯನ್ನ ಬಿಡಿಸ್ತಾರೆ, ಮೆಲ್ಕನ್ನ ಬಿಡಿಸ್ತಾರೆ. ಮೆಲ್ಕನ್ನ ಬಿಡಿಸಿ 2 ಬೆಟ್ಟಿಂದ ನಾಲ್ಗೆ ತುದಿಯನ್ನ ಹೊರ ಕೇಳ್ಕೊಂಡು ಒಳ್ಳೆಯಿಂದ ಹಾಲು ಬಿಡ್ತಾರೆ. ಹಾಲು ಬಿಟ್ರೆ ಹಾಲು ಹೊರಗೆ ಬರುವಂತೆ, ಅವರು ಒಳಕ್ಕೆ ನುಂಗ್ಲಿಲ್ಲಂತೆ. ಅಂದ್ರೆ ನುಂಗುವಷ್ಟು ತ್ರಾಣ ಶಕ್ತಿಯನ್ನ ಅವ್ರು ಕಳ್ಕೊಂಡಿದ್ರಂತೆ, ಒಳಕ್ಕೆ ಎಳೆಯೋ ಶಕ್ತಿನೂ ಕೂಡ ಇರ್ಲಂತೆ. ಆ ಮಟ್ಟಿಗೆ ಅದು ಹೊರಗೆ ಹರಿದ್ಬಿಟ್ಟುವಂತೆ. ಅದಾದ ಮೇಲೆ ಬಲವಂತವಾಗಿ ಏನೋ ನಾಲ್ಗೆಗೆ ಸವರಿ ಆಮೇಲೆ ಹಾಲು ಕುಡಿಸ್ತಾರೆ. ಸ್ವಲ್ಪ ಸ್ವಲ್ಪ ಒಂದು ಒಳ್ಳೆ ಹಾಲಷ್ಟು ಒಳಗೆ ತಗೊಂಡ್ರಂತೆ. ಆಗ ಕೊಂಡಾರಿಯ ಗುರುಗಳು ಕಣ್ಣು ಅರಳಿದುವಂತೆ. ಓಹೋ, ನನ್ನ ಶಿಷ್ಯ ಬದುಕಿದ್ದೇನಪ್ಪ, ಛೇ ನಾನೆಂತ ಅಪರಾಧಿ ಆಗ್ಬಿಡ್ತಿದ್ದೆ. 3 ವರ್ಷ ಆಯ್ತು ರಾಜಯೋಗ ಕುಣಿಸಿ, ನನಗೆ ನೆನಪೇ ಆಗ್ಲಿಲ್ಲ, ಅವನು ಅಲ್ಲಿದ್ದಾನೆ ಎಂಬುದು ಸ್ಮರಣೆಗೆ ಬರಲಿಲ್ಲ. ಎಂಥ ಸಾಧನೆ ಮಾಡಿದ್ದಾನೆ, ಇದು ಪೂರ್ಣ ಆಗತಕ್ಕನ ಹೀಗೆ ಸಮಾಧಿ ಸ್ಥಿತಿಯಲ್ಲಿ ಕೂತ್ಬಿಟ್ಟಿದ್ದಾನಲ್ಲ. 2 ತಿಂಗಳಿಂದ ಅನ್ನಿಲ್ಲ, ಆಹಾರ ಇಲ್ಲ, ನೀರಿಲ್ಲ, ಬಾಗಿಲು ಕಿಟಕಿ ಹಾಕೇ ಬಿಟ್ಟಿದ್ದಾನೆ. ಈಗ ನಾವು ಬೋವಿ ಜನ ಕರೆಸಿ ಗೋಡೆ ಕೀಳಿಸಿ ಕದ ತೆಗಿಲಿಲ್ಲ ಅಂದ್ರೆ ಮುಂದೇನು ಗತಿ ಆಗ್ತಿತ್ತು. ನನಗೆ ಬ್ರಹ್ಮಹತ್ಯೆ ದೋಷ ಬರೋದು, ಏನೋ ಒಳ್ಳೆ ಕೆಲಸ ಆಯ್ತು ಅಂತ ಹೇಳಿ. ಆಗ ನೋಡಿ ಆ ಊರ್ ಜನ ಎಲ್ಲ 2 ಪಲ್ಲಕ್ಕಿ ತರಿಸಿ, ಗುರುಗಳು 1 ಪಲ್ಲಕ್ಕಿ ಮೇಲ್ ಕುಂಡ್ರಿಸಿ, ಶಿಷ್ಯನ ಅಲಂಕಾರ ಮಾಡಿ ಹಿಂದೆ ಪಲ್ಲಕ್ಕಿ ಕುಂಡ್ರಿಸಿ ಅವ್ರಿಗೆ ಹೂನಾರ ಹಾಕಿ ಅಯೋಧ್ಯೆಪುರಕ್ಕೆ ಬಿಟ್ಟು ಬರ್ತಾರೆ. ಇಲ್ಲಿ ತಾವು ಗಮನಿಸ್ಬೇಕು, ಚಿದಾನಂದರು ರಾಜಯೋಗಕ್ಕೆ ಕುಳಿತುಕೊಳ್ಳುವ ಮುನ್ನ ಒಂದು ಪ್ರಶ್ನೆ ಕೇಳಿರ್ತಾರೆ ಕೊಂಡಾರಿಯರನ್ನ. ಏನಂತಂದ್ರೆ, ಗುರುವೇ, ರಾಜಯೋಗ ಮಾಡ್ತೀವಿ, ಮಾಡಿದ್ರೆ ಏನ್ ಫಲ ಐತೆ ಅರೆ ನೀನೇ ಶಿವನಾಗ್ತೀಯೋ? ಹೌದಾ, ನಾನು ಶಿವನಾದ್ರೆ ಏನ್ ಪ್ರಯೋಜನ? ನೀನೇ ಶಿವನ್ ಹೆಂಗೆ ರಥದ ಮೇಲೆ, ತೇರಿನ ಮೇಲೆ, ಪಲ್ಲಕ್ಕಿ ಮೇಲೆ ಮೆರವಣಿಗೆ ಆಗುತ್ತೋ ನಿಂದು ಹಂಗೆ ಆಗತ್ ಕಣಯ್ಯ ಅಂದಿರ್ತಾರೆ. ಅಷ್ಟಕ್ಕೆ ಸುಮ್ಮನಾಗಿರ್ತಾರೆ ಅವರು. ಹೌದಾ ಅಂತ ಅಂಬ್ಲಿಲ್ಲ, ಇಲ್ಲ ಅಂಬ್ಲಿಲ್ಲ, ಸುಮ್ಮನಾಗ್ಬಿಡ್ತಾರೆ. ಹೌದಾ, ನಾನೇ ಶಿವನಾಗ್ತೀನ ರಾಜಯೋಗ ಮಾಡಿದ್ರೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಈಗ ನೀವು ಗಮನಿಸ್ಬೇಕು, ಇಬ್ರದು ಗುರು ಶಿಷ್ಯರಿಬ್ಬರದು ಪೂಜೆ ಆಗತ್ತೆ. ಇಬ್ಬರಿಗೂ ಹೂವಿನಾಗ ವಾದ್ಯಗಳೊಂದಿಗೆ ಜನ ಮೆರವಣಿಗೆ ಮಾಡಿಕೊಂಡು ಜೈಕಾರ ಹಾಕೊಂಡು 2 ಪಲ್ಲಕ್ಕಿ ತರಿಸ್ಕೊಂಡು ಕಂಪ್ಲಿಯಿಂದ ಅಯೋಧ್ಯೆ ಆಶ್ರಮದವರೆಗೆ ಹೋಗಿ ಬಿಟ್ಟು ಬರ್ತಾರೆ. ಈ ರಾಜಯೋಗ ಮಾಡಿದ್ರೆ ಶಿವನಾಗ್ತಾನೆ ಅಂತ ಅವ್ರ ಗುರುಗಳು ಏನು ವಾಗ್ದಾನ ಕೊಟ್ಟಿದ್ರು, ಅದೇ ಪ್ರಕಾರ ರಾಜಯೋಗವನ್ನು ಮಾಡಿ ಅವರು ಶಿವನ ಆದ್ರೂ ಇಲ್ವೋ ಅನ್ನೋದನ್ನ ಈ ಕೇಳುಗರು ತಾವೇನಿದ್ದೀರಿ ತಾವು ಇದನ್ನ ತೂಕ ಮಾಡಿ ನೋಡ್ಬೇಕು, ಇದನ್ನು ವಿಮರ್ಶೆ ಮಾಡಬೇಕು. ಹಾಗೆ ಅಯೋಧ್ಯೆಯ ಆಶ್ರಮಕ್ಕೆ ಹೋದ ಮೇಲೆ ಇವನು ಆವಾಗ ಗುರುಗಳು ಶಿಷ್ಯರು ಇಬ್ಬರು ಜೊತೆಗೆ ಊಟ ಮಾಡಿದ್ರಂತೆ ಅಲ್ಲಿ ಆಶ್ರಮದಲ್ಲಿ. ಅಲ್ಲಿಯವರೆಗೂ ಆಹಾರ ಇಲ್ಲ, ನೀರಿಲ್ಲ, 2 ತಿಂಗಳಿಂದ ಹೊರಗಡೆ ಬೀಗ, ಒಳಗಡೆಯಿಂದ ಬೋಲ್ಟು. ಇಂಥ 2 ತಿಂಗಳವರೆಗೆ ಸಮಾಧಿ ಸ್ಥಿತಿಯಲ್ಲಿ ಜೀವ ಇರುತ್ತಾ ಅಂತ ಎಂತೆಂಥ ಯೋಗ ಪಟುಗಳಿದ್ದಾರೆ. ಯೋಗಾಭ್ಯಾಸದಲ್ಲಿ ಎಂತೆಂಥದ್ದಿದೆ. ಚಿದಾನಂದರು ಇನ್ನೊಂದು ಕಡೆ ಈ ಜ್ಞಾನ ಸಿಂಧುನಲ್ಲಿ ಬರೀತಾರೆ, ಈ ಬ್ರಹ್ಮರಂಧ್ರ ಸಹಸ್ರ ಒಂದು ಅಮೃತದ ಬಿಂದು ಈ
ಕಿರುನಾಲ್ಗೆಯ ಮೂಲಕ ಒಂದೊಂದೇ ಹನಿ ತೊಟ್ಟಿಕ್ಕುತ್ತಂತೆ ಯೋಗದಿಂದ. ಬೆಣ್ಣೆಯನ್ನ ಕರಗಿಸಿದ್ರೆ ಆ ಹನಿ ಹೆಂಗೆ ಎಲೆ ಮೇಲಿಂದ ಕೆಳಕ್ಕೆ ತೊಟ್ಟಿತ್ತು ಅಮೃತ ಬಿಂದು, ಆ ರೀತಿ ಅಮೃತ ಬಿಂದು ಅಂಥ ಯೋಗ ಮಾಡಿದವರಿಗೆ ನಾಲ್ಗೆ ಮೇಲೆ ತೊಟ್ಟಿಕ್ಕುತ್ತಂತೆ. ಆ ಒಂದು ಅಮೃತ ಬಿಂದು ನಾಲ್ಗೆಗೆ ತೊಟ್ಟು ಬಿದ್ದಿದ್ದೇ ಆದ್ರೆ, ಹನಿ ಬಿದ್ದಿದ್ದೇ ಆದ್ರೆ 3 ತಿಂಗಳು ಹಸಿವಾಗೋದಿಲ್ಲ ಅಂತ ಅವ್ರಿಗೆ ಅಂತ ಶಾಸ್ತ್ರ ಹೇಳುತ್ತೆ. ಇದೇನೋ ನಾವಂತೂ ಈ ಪರಿ ಇಂಥ ಯೋಗವನ್ನು ಮಾಡ್ದಾರಲ್ಲ, ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ. ನನಗೆ ಈ ಹನಿ ಬೀಳುತ್ತೆ ಹೆಂಗೋ ಗೊತ್ತಿಲ್ಲ, ಬಟ್ ಶಾಸ್ತ್ರ ಹೇಳುತ್ತೆ ಯೋಗ ಸೂತ್ರದಲ್ಲಿ ಒಂದು ಅಮೃತ ಬಿಂದು ಏನಾದರೂ ಕರಗಿ ತೊಟ್ಟಿಕ್ಕಿದೆ ಆದ್ರೆ 3 ತಿಂಗಳು ಬಾಯಾರಿಕೆ ಆಗಲ್ಲ, ಹಸಿವೆ ಆಗಲ್ಲ ಅಂತಂದ್ರೆ ಈ ಭಾರತದ ಭೂಮಿ ಒಳಗೆ ಎಂತೆಂಥ ಈ ವಿದ್ಯೆಗಳು ಇದಾವಪ್ಪ ಅಂತ ಹೇಳುತ್ತೆ. ಆದರೆ ಅದಕ್ಕೆ ಈಗ ನೆನಪಾಯ್ತು. ಇದನ್ನೆಲ್ಲ ನೋಡೇ ಕವಿ ಮಹಾಲಿಂಗರಂಗರು ಒಂದು ಮಾತು ಹೇಳಿರೋದು ಏನಂದ್ರೆ, ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಬೇಕು. ಹುಟ್ಟಿದರೆ ಸಾವಿಲ್ಲದಿರುವ ಬಲು ಬಟ್ಟೆಯನ್ನು ಸಾಧಿಸಬೇಕು. ಬಲು ಬಟ್ಟೆ ಅಂದ್ರೆ ಮಹತ್ತರವಾದ ಮಾರ್ಗವನ್ನ ಸಾಧಿಸಬೇಕು. ಬಟ್ಟೆ ಅಂದ್ರೆ ಹಾದಿ ಮಾರ್ಗ ಅಂತ, ವಸ್ತ್ರ ಅಂತ ಅಲ್ಲ. ಬಟ್ಟೆ ಅಂದ್ರೆ ಹಾದಿ ಬಟ್ಟೆ ಮಾರ್ಗ. ಅಂಥದ್ದೊಂದು ಮಾರ್ಗ ಇದೆ. ಹುಟ್ಟಿದರೆ ಸಾವಿಲ್ಲದೆ ಇರ್ತಕ್ಕಂಥ ಒಂದು ಮಾರ್ಗ ಇದೆ ಬ್ರಹ್ಮವಿದ್ಯೆಯಲ್ಲಿ. ಆ ಮಾರ್ಗವನ್ನು ಹಿಡಿದಾದ್ರೂ ಸಾಧಿಸಬೇಕು. ನೆಟ್ಟನೆ ಅದು ಅಳವಡದಿರ್ದೊಡೆ. ನಿನ್ ಕೈಲಿ ಆ ಸಾಧನೆ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಹುಟ್ಟಿದ ಮೇಲೆ ಸಾಯದೇ ಇರ್ತಕ್ಕಂಥ ಒಂದು ಐತೆ ವಿದ್ಯೆ, ಅದು ಸಾಧನೆ ಮಾಡಕ್ಕೆ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನೆಟ್ಟನೆ ಅದು ಅಳವಡದಿರ್ದೊಡೆ. ಈ ತನು ಬಿದ್ದ ಬಳಿಕಾದರೂ ಮತ್ತೆ ಹುಟ್ಟದಿಹ ವಿದ್ಯೆಯನ್ನು ಸಾಧಿಸುವುದು ಶ್ರೇಷ್ಠವು ಅಂತ ಕರೀತಾರೆ. ಅಕಸ್ಮಾತ್ ಹುಟ್ಟಿದ್ರೆ ಸಾವಿಲ್ಲದ ವಿದ್ಯೆ, ಚಿರಂಜೀವಿ ಆಗೋ ವಿದ್ಯೆ ನೀನ್ ಸಾಧಿಸಕ್ಕಾಗಿಲ್ಲ ಅಂತಂದ್ರೆ ಹೋಗ್ಲಿ ಬಿಡಿ, ಈ ದೇಹ ಸತ್ತೋಗ್ಲಿ. ಸತ್ತೋದ ಮೇಲೆ ಮತ್ತೆ ಪುನರ್ಜನ್ಮ ಇಲ್ದೇ ಇರ್ತಕ್ಕಂಥ ಒಂದು ವಿದ್ಯೆ ಇದೆ, ಅದನ್ನಾದ್ರೂ ಸಾಧಿಸ್ಬೇಕು. ನೀನು ಅದನ್ನಾದ್ರೂ ಮಾಡು. ಸೃಷ್ಟಿ ಏಳಿಗೆ ಉತ್ತಮವು ಇವೆರಡು. ಹುಟ್ಟಿದ್ರೆ ಸಾವಿಲ್ದಂಗೆ ಇರೋದು, ಸತ್ರೆ ಪುನರ್ಜನನ ಇಲ್ದಂಗೆ ಇರೋದು ಅಂತ 2 ಮಾರ್ಗ ಇದಾವಪ್ಪ. ಈ 2 ಮಾರ್ಗವನ್ನ ಸಾಧಿಸ್ರಿ. ಈ 2 ಬಿಟ್ಟು ಹೊಟ್ಟೆ ಬಟ್ಟೆಗಾಗಿ 10 ಹಲವು ವಿದ್ಯೆಗಳನ್ನ ಕಲಿತೇನು ಫಲವೆಂದ. ಅಂದ್ರೆ ಹೊಟ್ಟೆ ಬೆಟ್ಟಗಾಗಿ ಉಳಿದಂತ 64 ವಿದ್ಯೆಗಳಿದಾವೆ. ಆ 64 ವಿದ್ಯೆಗಳಿಂದ ನಿಮ್ ಸಂಸಾರ ಜೀವನ, ಲೋಕ ಜೀವನ, ಹೊಟ್ಟೆ ಬಟ್ಟೆ ಜೀವನ ಆಗುತ್ತೆ. ಆದ್ರೆ ಬ್ರಹ್ಮವಿದ್ಯೆ 64 ವಿದ್ಯೆಗಳಲ್ಲ, ಅದರ ಆಚೆಗೆ ಇರ್ತಕ್ಕಂಥ ವಿದ್ಯೆ ಬ್ರಹ್ಮವಿದ್ಯೆ. ಆ ಒಂದು ಬ್ರಹ್ಮವಿದ್ಯೆಯನ್ನ ಕಲೀರಿ. ಸೃಷ್ಟಿಯೊಳಗೆ ಉತ್ತಮ ಮಾರ್ಗ ಅಂತಂದ್ರೆ ಬ್ರಹ್ಮಜ್ಞಾನವನ್ನ, ಮೋಕ್ಷವನ್ನ ಸಾಧಿಸೋದಾಗಿದೆ ಅಂತ ಹೇಳಿ ಕವಿ ಮಹಾಲಿಂಗರಂಗರು ತಮ್ಮ ಅನುಭವಾಮೃತ ಕಾವ್ಯದಲ್ಲಿ ಹಂಚ್ಕೊಂಡಿದ್ದಾರೆ. ಚಿದಾನಂದ ಅವಧೂತರು ರಾಜಯೋಗದಲ್ಲಿ ಅದನ್ನೇ ಸಾಧನೆ ಮಾಡಿದ್ದಾರೆ. ಅವರೊಬ್ಬರೇ ಇಲ್ಲ, ಅಂತ ಮಹಾತ್ಮರು ತುಂಬಾ ಜನ ಇದ್ದಾರೆ. ಹೀಗೆ ಮಹತ್ತರವಾದ ಹಠಯೋಗ, ಇನ್ನೊಂದು ರಾಜಯೋಗ ಸಾಧನೆ ಮಾಡ್ತಾರೆ. ಸಾಧನೆ ಮಾಡ್ದಾದ್ಮೇಲೆ ಅವ್ರ ಗುರುಗಳು ಹೇಳ್ತಾರೆ, ಇನ್ನಪ್ಪ ಈಗ ನಿನ್ನ ಮನಸ್ಸು ನಿರ್ಮಲವಾಗಿದೆ, ಶುದ್ಧ ಸಾತ್ವಿಕನಾಗಿದೀಯಾ, ಇನ್ಮೇಲೆ ಯಾಕೋ ಹುಚ್ಚಿಡಿದು ಯೋಗ ಮಾಡ್ತೀಯಾ? ಯೋಗ ಇವೆಲ್ಲ ಬಿಟ್ಟುಬಿಡು. ಇನ್ಮೇಲೆ ನೀನು ಜ್ಞಾನ ಮಾರ್ಗಕ್ಕೆ ಬಾ. ಲೋಕ ಕಲ್ಯಾಣಕ್ಕಾಗಿ ಜ್ಞಾನ ಗ್ರಂಥವನ್ನು ಬರಿ, ಜ್ಞಾನ ಮಾರ್ಗ ಹಿಡಿ, ಜನರಿಗೆ ಜ್ಞಾನವನ್ನ ತಿಳಿಸು. ನಿನ್ನಿಂದ ಜ್ಞಾನ ಪ್ರಸಾರ ಆಗ್ಲಿ, ಜ್ಞಾನ ಸಂರಕ್ಷಣೆ ಮಾಡು. ಜ್ಞಾನ ಭಂಡಾರ ನಿನ್ನಲ್ಲಿದೆ. ಈ ಯೋಗ, ಹಠಯೋಗ, ರಾಜಯೋಗ ಎಲ್ಲವೂ ಕೂಡ ನಿನ್ನ ಮನಸ್ಸು ಶುದ್ಧ ಮಾಡಕ್ಕೆ, ಇಂದ್ರಿಯಗಳು ಸ್ವಾಧೀನಪಡಿಸೋದಕ್ಕೆ, ಚಿತ್ತ ಚಂಚಲವಾಗದೆ ಇರಕ್ಕೆ ಇದೆಲ್ಲ ಆಯ್ತು. ಈಗ ಹೊಲ ಪೂರ್ತಿ ಹಸನಾಗಿದೆ, ಹದವಾಗಿದೆ. ಹಾಗಾಗಿ ನಿನಗೆ ಶುದ್ಧ ಅಂತಃಕರಣ. ಇನ್ನು ಈ ಜ್ಞಾನ ಸಂರಕ್ಷಣೆ ಮಾಡು, ಜ್ಞಾನ ಬೀಜವನ್ನು ಬಿತ್ತು ಜನಕ್ಕೆ ಕಲ್ಯಾಣ ಆಗ್ಲಿ ಅಂತ ಹೇಳಿ ಹಾಗೆ ರಾಜಯೋಗದ ಮಾಡಿದ ನಂತರ ಅವರನ್ನ ಜ್ಞಾನ ಮಾರ್ಗಕ್ಕೆ ಎಳೆದು ತಂದ್ಬಿಡ್ತಾರೆ ಕೊಂಡಾರಿಯರು. ಹೀಗೆ ಇವತ್ತಿನ ದಿನದಲ್ಲಿ ನಾವು ಅವರು ಕ್ಷೇತ್ರ ಸಂಚಾರ 108 ಪುಣ್ಯಕ್ಷೇತ್ರ ಬರಿಗಾಲಲ್ಲೇ ಹೋಗಿ ತಿರುಗಿ ಬಂದಿದ್ದು, ಅದರಲ್ಲಿ ಅವರಿಗೆ ಮೆಚ್ಚುಗೆ ಆಗಿದ್ದು ರಾಮಚಂದ್ರ ಗೋಸಾಯಿ ಮಠದ ವೀರಮ್ಮನ ಸೇವೆ. ಹಾಗೆ ಗುರುಗಳು ಹೇಳಿದಂಗೆ 1 ವರ್ಷ ಕಾಲ ಹಠಯೋಗ, 3 ವರ್ಷಗಳ ಕಾಲ ರಾಜಯೋಗ. ಶಿವನೇ ತಾನಾಗ್ತೀಯ ಎಂದಂತೆ
ಗುರುಗಳ ಜೊತೆಗೆ ಶಿಷ್ಯನ ಪಲ್ಲಕ್ಕಿ ಮೆರವಣಿಗೆ ಆಯ್ತು. ಆತನನ್ನ ಶಿವನು ಅಂಥೇಳಿ ಜೈಕಾರ ಹಾಕೊಂಡು ಹೋಗಿ ಅಯೋಧ್ಯೆ ಆಶ್ರಮಕ್ಕೆ ಬಿಟ್ಟು ಬಂದ್ರು. ಅದಾದ ನಂತರ ಅವರು ಜ್ಞಾನ ಮಾರ್ಗಕ್ಕೆ ಇಳಿತಾರೆ. ಆ ಜ್ಞಾನ ಮಾರ್ಗಕ್ಕೆ ಇಳಿದಾದ ಮೇಲೆ ಮುಂದೆ ಅವರು ಯಾವಾಗ ಸಿದ್ಧ ಪರ್ವತಕ್ಕೆ ಹೋಗ್ತಾರೆ, ಸಿದ್ಧ ಪರ್ವತದಲ್ಲಿ ಏನೇನು ಕೆಲಸ ಮಾಡಿದ್ರು, ಲೋಕ ಕಲ್ಯಾಣ ಕೆಲಸಗಳು ಏನ್ ಮಾಡಿದ್ರು ಅನ್ನೋದನ್ನ ನಾವು ಮುಂದೆ ಸಮಯ ಅವಕಾಶ ಸಿಕ್ಕರೆ ಆ ಮುಂದಿನ ದಿನದಲ್ಲಿ, ಮುಂದಿನ ಭಾಗದಲ್ಲಿ ಅವರು ರಚನೆ ಮಾಡಿದಂಥ ಸಾಹಿತ್ಯ ಎಷ್ಟಿದೆ, ಆ ಸಾಹಿತ್ಯದ ಉದ್ದೇಶ ಏನು, ಆ ಸಾಹಿತ್ಯ ನಮ್ಮಂಥ ಪಾಮವರಿಗೆ ಎಷ್ಟು ಪ್ರಯೋಜನಕಾರಿಯಾದ ಸಾಹಿತ್ಯವನ್ನ ಈ ಲೋಕಕ್ಕೆ, ಕನ್ನಡ ನಾಡಿಗೆ ಅವರು ಕೊಟ್ಟೋಗಿದ್ದಾರೆ, ಎಂತೆಂತಹ ಗ್ರಂಥಗಳನ್ನು ಬರೆದರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನವರಾತ್ರಿ ದಿನ ಬರ್ತಾ ಇದೆ, ಆ ದೇವಿ ಮಹಾತ್ಮೆ ಬರುತ್ತೆ. ಆ ದೇವಿ ಮಹಾತ್ಮೆ ಹೇಗ್ ಬರೆದ್ರು, ಮತ್ತೆ ಆ ಜ್ಞಾನ ಸಿಂಧು ಯಾವಾಗ ಬರೆದ್ರು, ಅದೇನು ಅನ್ನೋದೆಲ್ಲ ಈ ಸಾಹಿತ್ಯ ಜೀವನ ಅಂತ ಏನಿದೆ ಅದನ್ನ ನೆಕ್ಸ್ಟ್ ನಾವು ನೋಡೋಣ ಅಂತ ಹೇಳಿ ಇಲ್ಲಿಗೆ ನನ್ನ ಮಾತಿಗೆ ವಿರಾಮವನ್ನ ಹಾಕ್ತಾ ಇದ್ದೀನಿ. ಕೇಳಿದಂಥ ಸರ್ವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಅವಕಾಶ ಮಾಡಿಕೊಟ್ಟಂತ ಈ ಶಂಕರಲಿಂಗ ಭಗವಾನರ ಸತ್ಸಂಗದ ಪದಾಧಿಕಾರಿಗಳಿಗೆ, ನಿರೂಪಕರಿಗೆ, ಸರ್ವರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನು ಹೇಳಿ, ತಮಗೇನಾದರೂ ಸಂದೇಹಗಳಿದ್ರೆ, ನನಗೆ ಅದೇನಾದರೂ ಸಾಮರ್ಥ್ಯ ಇದ್ದು ಉತ್ತರ ಹೇಳ್ಬಲ್ಲೆನಾದರೆ ಹೇಳ್ತೀನಿ, ಹೇಳಿಲ್ಲ ಅಂತಂದರೆ ಈ ಸಂಘದಲ್ಲಿ ಇರ್ತಕ್ಕಂಥ ಬೇರೆಯವರಾದರೂ ಉತ್ತರ ಕೊಡ್ಬೋದು, ಅಥವಾ ಯಾವ ಗ್ರಂಥದಲ್ಲಿ ಅದಕ್ಕೆ ಉತ್ತರ ಇದೆ ಅನ್ನೋದನ್ನು ಸೂಚಿಸ್ಬೋದು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಎಲ್ರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಗುರು ಸೇವೆ ಮಾಡೋದು ಈ ದೇಹದ ಅಭಿಮಾನವನ್ನ ಕಳ್ಕೊಳ್ಳೋಕೆ, ತನುವಿನ ಮೇಲಿನ ವ್ಯಾಮೋಹವನ್ನ ಕಳ್ಕೊಳ್ಳೋಕೆ, ಈ ತನು ನನ್ನದಲ್ಲ, ನಾನು ದೇಹಕ್ಕೆ ತನುತ್ರಯಕ್ಕೆ ಸಾಕ್ಷಿ ಅನ್ನೋದು ಗೊತ್ತಾಗೋದಕ್ಕೆ ಈ ಗುರು ಸೇವೆ ಅತ್ಯಂತ ಪೂರಕವಾದದ್ದು. ಆಗಲೇ ನಮಗೆ ಅಹಂಕಾರ, ಮಮಕಾರ, ಈ ತನುವಿನ ಮೇಲೆ ಇದ್ದ ಮೋಹ ಹೋಗೋದಕ್ಕೆ ಗುರು ಸೇವೆ ಮಾಡಬೇಕು. ಗುರು ಸೇವಾಸಕ್ತ ಅಲ್ಲ ಅಂದರೆ ಅದು ಆಧ್ಯಾತ್ಮವೇ ಅವನಿಗೆ ರುಚಿಸಲ್ಲ. ಯಾಕೆಂದರೆ ಮೂಲತಃ ನಾನು ಪೂರ್ವಾಶ್ರಮದಲ್ಲಿದ್ದಾಗ ಕುಬೇರನ ಮಗ ಆಗಿರ್ಬೋದು, ಅಥವಾ ಒಂದು ಶ್ರೇಷ್ಠ ಜಾತಿಯಲ್ಲೇ ಹುಟ್ಟಿರ್ಬೋದು, ಅಥವಾ ಇನ್ನೇನೋ ನಮ್ಮ ಅಪ್ಪ ಅಮ್ಮ ಇಂಥವರು ವಿದ್ಯೆ ಬಲ್ಲವರು ಅಂಥೇಳಿ ವಿದ್ಯೆ ಮದ ಅದೇನು ಬೇಕಾದ್ರೂ ಇರ್ಬೋದು ಪೂರ್ವಾಶ್ರಮದಲ್ಲಿ. ಆ ಪೂರ್ವಾಶ್ರಮದ ವ್ಯಾಮೋಹ ವಾಸನೆ ಎಲ್ಲವನ್ನು ಬಿಟ್ಟು ಇಲ್ಲಿ ಗುರುಗಳ ಹತ್ರ ತನ್ನ ಸಿರಿವಂತಿಕೆ ಬಿಡಬೇಕು, ವಿದ್ಯೆ ಕಲ್ತಿದ್ದೆಲ್ಲ ಮರಿಬೇಕು, ತಂದೆ ತಾಯಿಗಳು ಆಸ್ತಿ ಅಧಿಕಾರ ಅದೆಲ್ಲವನ್ನು ಮರೆತು ಭಕ್ತರೊಳಗೆ ಭಕ್ತನಾಗಿ, ಗುರುಸೇವಾಸಕ್ತನಾಗಿ ಹಗಲು ಇರುಳು 4 ಥರದ ಸೇವೆ ಮಾಡ್ತಾನಲ್ಲ, ಆ ಸೇವೆ ಮಾಡೋದ್ರಿಂದಲೇ ಅವನ ಅಹಂಕಾರ ಮಮಕಾರ ತಗ್ಗೋದಕ್ಕೆ ಸಾಧ್ಯ, ಅದು ಅಳಿದೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಾಧನೆ ಯಾಕೆ ಅಂತಂದ್ರೆ, ಈ ಹಠಯೋಗ ಮತ್ತು ರಾಜಯೋಗ ಈ ಮನಸ್ಸನ್ನ ಗೆಳೆಯೋದಕ್ಕೆ, ಇಂದ್ರಿಯಗಳನ್ನು ಗೆಳೆಯೋದಕ್ಕೆ, ಸಮಧಮೆ ಕಾಪಾಡ್ಕೋಬೇಕಲ್ಲ, ಆ ಒಲ ಹಸನಾಗಕ್ಕೆ. ಇಲ್ಲಿ ಒಲ ಅಂದರೆ ಮನಸ್ಸು, ಅದರಲ್ಲಿ ಸಂಕಲ್ಪ ವಿಕಲ್ಪ ಎಲ್ಲ ಕಳೆನೂ ಇರುತ್ತೆ, ಅದ್ರ ಜೊತೆಗೆ ಬೆಳೆನೂ ಬೆಳೀತದೆ. ನಾವೇನು ಹೊಲದಲ್ಲಿ ಬೆಳೆ ಬಿತ್ತುತ್ತೀವಿ, ಬಿತ್ತಿದ ಬೆಳೆಯಲ್ಲ, ಪಕ್ಕದಲ್ಲೇ ಕಳೆ ಜಾಸ್ತಿ ಬೆಳೆದಿರುತ್ತೆ. ಆ ಕಳೆ ತೆಗೆಯೋದಕ್ಕೆ ಈ ಮುತ್ತಿನಂತೆ ಬೆಳೆ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಳ್ಳೆ ಬೆಳೆ ಬರಬೇಕಂದ್ರೆ ಮೊದಲು ಕಳೆ ಮತ್ತು ಕೊಳೆ ಇವೆರಡು ಕಳ್ಕೋಬೇಕಾಗತ್ತೆ.
ಆ ಕಳ್ಕೊಳ್ಳೋದಕ್ಕೆ ಅವರು 2 ಸಾಧನೆಗಳನ್ನು ಹೇಳಿದ್ದಾರೆ. ಅವ್ರು ಹೇಳಿದಂತೆ ಚಿದಾನಂದರು ಕೂಡ 2 ಸಾಧನೆ ಶಿರಸಾವಹಿಸಿ ಸಾಧನೆ ಮಾಡಿದರು. ಆ ಸಾಧನೆ ಮಾಡಿದ್ದಕ್ಕೆ ಫಲವಾಗಿ ಯೋಗದಿಂದ ಅವರಿಗೆ ಎಂಥ ಮೆರವಣಿಗೆ ಆಗುತ್ತೆ, ಸಾಕ್ಷಾತ್ ಶಿವನಂಗೆ ಆದೆ, ಪೂಜ್ಯನಾದೆ ಅಂತ ಅವ್ರಿಗೆ ಬಂದಿಲ್ಲ, ನಾವು ಕೇಳ್ದವ್ರಿಗೆ ಹಂಗೆ ಅನಿಸ್ತಾ ಇದೆ. ಪೂಜೆಗೆ ಯೋಗ್ಯನಾದ್ರಲ್ಲಪ್ಪ, ಶಿವನೇ ಆಗ್ಬಿಟ್ರು ರಾಜಯೋಗದಿಂದ ಅಂತ ಅನಿಸ್ತು ಮೇಡಮ್. ಆ ಅನಿಸಿದ್ದನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಎಸ್ ಮೇಡಮ್. ಎಸ್ 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 ಮೇಡಮ್. ಎಸ್ ಮೇಡಮ್. ಹೌದು ಹೌದು. ಸರ್, ಈ ವಿಚಾರಗಳನ್ನ ರೆಕಾರ್ಡ್ ಮಾಡಿ ಇನ್ನೊಂದು ಸಂದರ್ಭದಲ್ಲಿ ಕೇಳೋಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಕೆಲವ್ರಿಗೆ ಈ ಟೈಮ್ ಅಡ್ಜಸ್ಟ್ ಆಗದಿದ್ದವ್ರಿಗೆ ಇನ್ನೊಮ್ಮೆ ಕೇಳಲಿಕ್ಕೆ ಅನುಕೂಲ ಆಗ್ಬೋದೇನೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವ ಗ್ರೂಪ್ ಅಲ್ಲಿ ಹಂಚ್ಕೊಳ್ತೀರಿ ಮೇಡಮ್? ಸರಿ. ಸರ್ ನಮಸ್ಕಾರ. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು ಇವತ್ತಿಂದು ಸಹ. ಕಳೆದ ನಮಸ್ಕಾರ ವಾರಕ್ಕೆ ನಮಸ್ಕಾರ. ಹೇಳಿ ಹೇಳಿ. ಧನ್ಯವಾದಗಳು ಸರ್ ತಮ್ಗೆ. ಕಳೆದ ವಾರನೇ ನಮ್ಗೆ ಅಷ್ಟೊಂದು ಗುರು ಸೇವೆ ಮಾಡಿದ್ರು ಅಂತಿತ್ತು. ಈ ಸರಿ ಕೇಳ್ಬಿಟ್ಟು ಇನ್ನೂ ಸ್ವಲ್ಪ ಸುನೀತಾ ಹೇಳ್ದಂಗೆ ಇಷ್ಟೊಂದ್ ಸಾಧನೆ ಮಾಡಿದ್ದಾರೆ ಚಿದಾನಂದ ಅವಧೂತರು ಅನ್ನೋದು ಒಂದ್ ಬಂತು. ನೀವು ಹೇಳಿದ್ರಿ ಶಿವನೇ ತಾನಾದ ಅಂತ. ಸೊ ಅಲ್ಲಿ ಅವ್ರು ಬಾಗ್ಲ ಹಾಕೊಂಡ್ ಕುತ್ಕೊಂಡಿದ್ರಲ್ಲ, ಅಲ್ಲಿ ಒಂದು ಸರ್ಪ ಅವ್ರ ಕೊರಳಲ್ಲಿ ಕುತ್ಕೊಂಡಿದ್ರಲ್ಲ, ಅದೇ ಶಿವನ ರೂಪ ಅಂತಾನು ನಾವು ತಿಳ್ಕೋಬಹುದು. ಅಲ್ಲೇ ಶಿವ ಆಗ್ಬಿಟ್ಟಿದಾರ ಅವರು ಅಂತ, ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟು ನಾಗಭೂಷಣ ಆಗಿ ಕಂಡು ಬರ್ತಾ ಇದಾರೆ ಅವ್ರು. ಅದು ಕರೆಕ್ಟ್. ಹೌದು ಸರಿ. ಆಮೇಲೆ ಆ ಗುರು ಮುಖೇನ ಕಲಿಬೇಕಿತ್ತು ಅಂದ್ರಲ್ಲ, ಅವರು 3 ವರ್ಷ ಮರ್ತಿದ್ದ ಲಕ್ಷಣ ಏನು ಸರ್? ಆಕ್ಚುಲಿ ಯಾಕೆ ಮರವು ಬಂತ ಅವ್ರಿಗೆ? ಸ್ಮರಣನೆ ಆಗ್ಲಿಲ್ಲಲ್ಲ ಯಾಕೆ? ಅಂದ್ರೆ ಗ್ರಂಥದಲ್ಲಿ ಅವರು ರಾಜಯೋಗಕ್ಕೆ ಒಂದು ದೇವಸ್ಥಾನದಲ್ಲಿ, ಶಂಭುಲಿಂಗ ದೇವಸ್ಥಾನದಲ್ಲಿ ಕುಡಿಸಿದವರು, ನನ್ನ ಶಿಷ್ಯ ಇಲ್ಲಿದ್ದಾನೆ, ಇವನು ಪೂರ್ಣ ಆದ್ನೆ ಬಿಟ್ಟನೆ ಅಂತ ಹೇಳಿ ಒಮ್ಮೆನೂ ಅವ್ರು ಹೋಗಿ ನೋಡೋದೇ ಇಲ್ಲ. ಯಾರೋ ಕಂಪ್ಲಿ ಊರರು, ನಿಮ್ಮ ಶಿಷ್ಯ 3 ವರ್ಷ ಆಯ್ತು, ಈಗ ಬೋಲ್ಟ್ ಹಾಕೊಂಡಿದ್ದಾನೆ, ವಸ್ತು ಐತೋ ಇಲ್ಲೋ ಅನುಮಾನ ಆಗಿದೆ ಅಂದಾಗ ಇವರು ಅಯೋಧ್ಯೆಯಲ್ಲಿರ್ಲಿಲ್ಲ, ಆನೆಗೊಂದಿ ಸಂಸ್ಥಾನ ಅಂತ ಇದೆ, ಆನೆಗೊಂದಿ ಹೋಗಿ ಯಾರೋ ಹೇಳಿದಾಗ ಬರುತ್ತೆ. ಅವರು ಬಹುಶಃ ನಾನು ಅವ್ರು ಮರ್ತಿರಕ್ಕಿಲ್ಲ, ಆದ್ರೆ ಪೂರ್ಣ ಆಗೋವರೆಗೂ ಇರ್ಲಿ ಮಾಡ್ಲಿ ಅಂತ ಅವ್ರಿಗೆ ಗೊತ್ತಿತ್ತೇನೋ. ಆದ್ರೆ ಇಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಗುರುಗಳು ಮರ್ತಿದ್ರೇನೋ, ಯಾಕೆ 3 ವರ್ಷ ಹೋಗಿ ಭೇಟಿ ಆಗ್ಲಿಲ್ಲ ಅಂತ ನಾನು ಅಂದ್ಕೊಂಡೆ. ಆದ್ರೆ ಗ್ರಂಥದಲ್ಲಿ ಮರ್ತಿದ್ದಾರೆ ಅಂತ ಏನು ಬಂದಿಲ್ಲ. ಅವರು ಗುರುಗಳು ಅವರ ಬಾಹ್ಯದ ಕೆಲಸ ಏನಿತ್ತು, ಅಥವಾ ಉಳಿದ ಶಿಷ್ಯರ ಭಕ್ತರ ಮನೆಗೆ ಏನು ಹೋಗ್ಬೇಕಾಗಿತ್ತು, ಬೇರೆ ಬೇರೆ ಕೆಲಸ ಕಾರ್ಯ ಏನಿತ್ತು, ಆ ಕೆಲಸದ ಒತ್ತಡದಲ್ಲಿ ಅವ್ರಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿದೆ ನಾನು ಅಲ್ಲಿ ಆತನ್ನ ರಾಜಯೋಗಕ್ಕೆ ಕುಳ್ಳಿಸಿ ಬಂದಿದ್ದೀನಿ ಅಂತ ಗೊತ್ತೇ ಇದೆ. ಆದ್ರೆ ಈ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಅದ್ರ ಅರ್ಥ ಅದು ಪೂರ್ಣ ಆಗ್ಲಿ ಅಂತ ಹೇಳಿ ಅವ್ರು ಬಂದಿಲ್ಲ, ಮಧ್ಯದಾಗೆ ಡಿಸ್ಟರ್ಬ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ ಮೇಡಮ್. ಹಾಗೆ ಗ್ರಹಿಸಬಹುದೇನೋ, ನೀವು ಹೇಳಿದ್ದು ಒಳ್ಳೆ ಮಾತೆ. ಪೂರ್ತಿ ಸಾಧನೆ ಆಗ ತನಕ ಬಿಟ್ಟಿದ್ರು ಅಂತ ಕಾಣುತ್ತೆ ಅಂತ ನಾನು ಅನ್ಕೊಂಡೆ. ಅದು ಹಂಗೆ ಇರ್ಬೇಕು. ಜೊತೆಗೆ ಇನ್ನೊಂದು ಬಹಿರಂಗ ಪಡಿಸ್ತೀನಿ ಮೇಡಮ್, ನನಗೆ ಹಠಯೋಗನೂ ಗೊತ್ತಿಲ್ಲ, ರಾಜಯೋಗ ಗೊತ್ತಿಲ್ಲ. ಇದನ್ನ ಯಾಕೆ ಬೇಗ ಬೇಗ ನಾನು ಮುಗಿಸುದೆ ಅಂತಂದ್ರೆ, ಅದನ್ನ ವರ್ಣಿಸಕ್ಕೆ ನನಗ್ ಬರ್ತಾ ಯಾಕೆಂದ್ರೆ ಆ ಗ್ರಂಥದಲ್ಲಿ ಅದೆಲ್ಲ ವರ್ಣನೆ ಕೊಟ್ಟಿದ್ದಾರೆ. ಆ ವರ್ಣನೆಯನ್ನ ಇಂಥದ್ದೇ ಅಂತೇಳಿ ಬೆರಳಿಟ್ಟು ಗುರ್ತಿಸಿ ತೋರಿಸ್ತಕ್ಕಂಥ ಸಾಮರ್ಥ್ಯ ನನಗಿಲ್ಲ ಮೇಡಮ್. ಸಾರಿ ಮೇಡಮ್, ಕೇಳುಗರು ಎಲ್ಲರಿಗೂ ಕೂಡ ನಾನು ಕ್ಷಮೆ ಕೋರ್ತೀನಿ. ಯಾಕೆಂದ್ರೆ ನಾನು ಯೋಗ ಬಲ್ಲವನಲ್ಲ. ನನಗೆ ಷಣ್ಮುಖಿ ಮುದ್ರೆ ಅಂದ್ರೇನು, ಶಾಂಭವಿ ಮುದ್ರೆ ಏನು, ಪೂರಕ, ರೇಚಕ, ಕುಂಭಕ, ಬಾಹ್ಯ ಕುಂಭಕ, ಅಂತರ್ಕುಂಭಕ ಅಂತೇಳಿ ಬಹಳ ವಿಚಾರಗಳು ಈ ಯೋಗ ಮಾರ್ಗದಲ್ಲಿ, ರಾಜಯೋಗದಲ್ಲಿ ಬಂದಿದ್ದಾವೆ, ಪ್ರಸ್ತಾಪ ಆಗಿದ್ದಾವೆ. ಆದ್ರೆ
ಅಷ್ಟ್ರ ಮಟ್ಟಿಗೆ ನನ್ನಲ್ಲಿ ದಕ್ಷತೆ ಇಲ್ಲ ಮೇಡಮ್. ಅದನ್ನೆಲ್ಲ ಜನಕ್ಕೆ ಮನದಟ್ಟು ಆಗುವಂತೆ ಗಟ್ಟಿ ಸ್ವರದಿಂದ ಹೇಳುವಷ್ಟು ಶಕ್ತಿ ನನಗಿಲ್ಲ ಯೋಗದ ಬಗ್ಗೆ. ಹಾಗಾಗಿ ತಾವು ಯಾರಾದರೂ ಇದ್ರೆ ಹಠಯೋಗ ಹೇಗೆ ಮಾಡ್ತಾರೆ ಅಥವಾ ರಾಜಯೋಗ ಹೇಗೆ ಮಾಡ್ತಾರೆ ಅಂತ ಯಾರಾದರೂ ಹಂಚ್ಕೊಳ್ಳೋರಿದ್ರೆ ಹಂಚ್ಕೊಂಡ್ರೆ ಇನ್ನೂ ನನಗೂ ಸಂತೋಷ ಅನ್ಸುತ್ತೆ ಮೇಡಮ್. ಇಲ್ಲ ಸರ್, ಅದು ಯಾಕೆ ಪ್ರಶ್ನೆ ಅನ್ಸ್ತು ಅಂದ್ರೆ ಅವ್ರನ್ನ ವಾಪಸ್ಸು ಸಾಮಾನ್ಯ ಸ್ಥಿತಿಗೆ ತರಕ್ಕೆ ಗುರುಗಳು ಶುಶ್ರೂಷೆ ಮಾಡ್ತಾರಲ್ಲ, ಹೌದು ಹಾಗಾಗಿ ಆ ತರ ಪ್ರಶ್ನೆ ಉದ್ಭವಿಸ್ತು. ಹೌದು ಮೇಡಮ್. ಒಳ್ಳೇದು ಒಳ್ಳೇದು ಒಳ್ಳೇದು. ಪ್ರಶ್ನೆಗಳು ಬರಬೇಕು. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಧನ್ಯವಾದ ಧನ್ಯವಾದ. ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಅಲ್ಲ, ಊರವರು 2 ತಿಂಗಳು ಬಾಗ್ಲಾಕ್ಬಿಟ್ರಲ್ಲ, ಅವರೆಷ್ಟು ಕಠಿಣ ಇರ್ಬೋದು ಮನಸ್ಸು ಅಂತ ಒಂಥರ ಮನಸ್ಸಿಗೆ ತಾಪ ಆಯ್ತು. ಆ ಊರಗಳರಿಗೆ ಏನಾಯ್ತು ಅಂತಂದ್ರೆ ಯಾರೋ ಆತ ಯಾರು ಅಂತ ಗೊತ್ತಿಲ್ಲ, ಪರದೇಶಿ ಇಲ್ಲಿ ಬಂದು ಕೂತಿದ್ದಾನೆ, ಅಲ್ಲಿ ಸರ್ಪ ಇದೆ, ಈ ಪೂಜೆಗೆ ಹೋಗಿ ಬಂದ್ರೆ ಸಣ್ಣ ಮಕ್ಳೆಲ್ಲ ಅಲ್ಲಿ ಹೋಗ್ತಾ ಇದ್ದಾವೆ, ಇವ್ರಿಗೇನಾದ್ರೂ ಹಾವಿನಿಂದ ತೊಂದರೆ ಆಗಬಹುದೇನೋ ಅಂತ ಹೇಳಿ ಅವರು ಹೊರಗಡೆ ಬೀಗ ಹಾಕಿದ್ದಾರೆ. ಹಾ ಅವರು ಮತ್ತೆ ಪ್ರಯತ್ನ ಮಾಡಿಲ್ಲ. ಹಾ. 2 ತಿಂಗಳು ಆದ್ಮೇಲೆ ಆ ದೇವ್ರ ಕಾರ್ಯ ಒಂದ್ ಬಂದ್ಬಿಡುತ್ತೆ ಆ ಊರ್ನವ್ರಿಗೆ. ಈ ದೇವ್ರ ಕಾರ್ಯ ಮಾಡ್ಬೇಕು, ಈಗ ಬೀಗ ತೆಗ್ಸಿ ಮಾಡ್ಬೇಕಲ್ಲ, ಒಳಗೆ ಸರ್ಪ ಇದೆಯಲ್ಲ ಅನ್ಕೊಂಡು ಅವರು ಬೀಗ ತೆಗಿಯಕ್ಕೆ ಅಲ್ಲಿ ಬರ್ತಾರೆ. ಬೀಗ ತೆಗಿತಾರೆ, ದಬ್ಬಿದ್ರೆ ಕದ ಹಿಂದಕ್ಕೆ ಹೋಗಲ್ಲ, ಅವರು ಒಳಗೆ ಬೋಲ್ಟ್ ಹಾಕಿದ್ದಾರೆ. ಅದನ್ನ ಕೇಳಿ ತುಂಬಾನೇ ಭಾರಿ ಮನಸ್ಸಿಗೆ ತುಂಬಾ ಇದಾಯ್ತು ಸರ್. ಹೀಗೂ ಘಟನೆಗಳು ನಡೆದೋಗ್ತಾವಲ್ಲ ಮೇಡಮ್. ಇವ್ರು ಹಾಗೆ ಒಳಗೆ ಬೋಲ್ಟ್ ಹಾಕೊಂಡ್ರು, ಯಾಕೆ ಕೂತ್ಕೊಂಡ್ರು? ಅಷ್ಟು ಅವರು ಏಕಾಂಗಿಯಾಗಿ ಏಕಾಂತದಲ್ಲಿ ಕೂತ್ ಬಿಟ್ಟಿದ್ದಾರೆ, ಯಾರ್ದು ತೊಂದ್ರೆ ಇಲ್ಲಲ್ಲ ಅಂತ ಹೇಳಿ. ಹೌದು ಸರ್. ಅಂದ್ರೆ ಈ ಚಿದಾನಂದ ಅವಧೂತರದ್ದು ಬಹಳ ಕಠಿಣ ಸಾಧನೆ ಆಗ್ಬಿಡ್ತು. ಅದನ್ನ ಬಹಳ ಮನಸ್ಸಿಗೂ ಇದಾಯ್ತು ಕೇಳಿ. ಬಹಳ ಕಠಿಣ ಆಗ್ಬಿಡ್ತು, ಎಲ್ಲಾದ್ರಲ್ಲೂ ಕಠಿಣತೆನೆ ಆಗೋಯ್ತು ಪಾಪ. ಹೌದು ಮೇಡಮ್. ಹೌದು ಮೇಡಮ್. ಧನ್ಯವಾದಗಳು. ಚೆನ್ನಾಗಿ ವಿಚಾರ ಮಂಡನೆ ಮಾಡಿದ್ರಿ. ಹಾಗೇನೆ ಈ ತರ ಇರ್ತಕ್ಕಂಥ ವ್ಯಕ್ತಿಗಳು ಈಗ್ಲೂ ಕೂಡ ಇಲ್ಲಿ ನಮ್ಮ ಚಿತ್ರದ ಸುತ್ತಮುತ್ತಲು ಯಾರಾದ್ರೂ ಇದ್ದಾರೇನೋ, ನಿಮ್ಗೆ ಏನಾರು ಗೊತ್ತಿದ್ರೆ, ಯಾರಿಗಾರು ಗೊತ್ತಿದ್ರೆ ವಿಚಾರ ತಿಳಿಸ್ರಿ ಅಂತ ಕೇಳ್ತೀನಿ. ಇಲ್ಲ, ಈ ಸತ್ಸಂಗದಲ್ಲಿ ಇದರಲ್ಲ, ಬೇರೆ ಬೇರೆ ಭಾಗದಿಂದ ಭಾಗವಹಿಸಿದಾರಲ್ಲ ಸತ್ಸಂಗದಲ್ಲಿ, ಗೊತ್ತಿದ್ರೆ ಯಾರು ಬೇಕಾದ್ರೂ ಹೇಳ್ಬೋದು. ಈಗಲೂ ಕೂಡ ಅವಧೂತರು ನೋಡಿ, ಆ ಅವಧೂತರಿಗೆ ಈ ಹಠಯೋಗ ರಾಜಯೋಗ ಸಾಧನೆ ಪೂರ್ಣ ಆದವನೇ ಅವಧೂತ ಎಂದು ಹೆಸರು ಪಡೆಯಲು, ಬಿರುದು ಪಡೆಯಲು ಯೋಗ್ಯ ಅಂತೇಳಿ ಅವಧೂತ ಅಧ್ಯಾಯದಲ್ಲಿ ಜ್ಞಾನ ಸಿಂಧುವಿನಲ್ಲಿ ಚಿದಾನಂದ ಅವಧೂತರು ಹೇಳಿದ್ದಾರೆ. ಬರೀ ಘೋಷಣೆಗಳ ಪತ್ರಿಕೆಗಳಲ್ಲಿ ಘೋಷಣೆ ಆದವರು ಅವಧೂತ. ಹಠಯೋಗ ರಾಜಯೋಗ 2 ಸಾಧಿಸಿ ಜಯಿಸಿದವ ಅವಧೂತ ಆಗೋದಕ್ಕೆ. ಮತ್ತೆ ಅದಕ್ಕೆ ಎಲ್ಲರೂ ಪರಮಹಂಸ ಪರಿವ್ರಾಜಕಾಚಾರ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಚಿದಾನಂದ ಅವಧೂತರು ಪರಮಹಂಸನೂ ಆದ್ರು, ಪರಿವ್ರಾಜಕಾಚಾರ್ಯ ಅಂದ್ರು. ಅಂದ್ರೆ ಭಿಕ್ಷೆ ಬೇಡ್ಕೊಂಡು ತಿರುಗಾಡೋನು ಅಂತ, ಪರದೇಶಿಯಾಗಿ ತಿರುಕನಾಗಿದ್ದವನು ಅಂತ ಪರಿವ್ರಾಜಕ ಅಂತಂದ್ರೆ. ಯೋಗ ಸಾಧಕರು ಸಾಧನೆ ಅಷ್ಟೊಂದು ಕಠಿಣವಾದ ಸಾಧನೆಯನ್ನ ಅವರು ಹೇಗೆ ಮಾಡಿದ್ರೋ ಏನೋ, ಆದ್ರೆ ಅವಧೂತ ಸ್ಥಿತಿ ಬರಬೇಕು ಅಂತಂದ್ರೆ ಇಷ್ಟೆಲ್ಲ ಸಾಧನೆ ಬೇಕು ಅಂತೇಳಿ ಅವರು ಅವಧೂತ ಸ್ಥಿತಿಗೆ 4 ಸ್ಥಿತಿಯನ್ನ ಹೇಳ್ತಾರೆ. ಪಶು ಸ್ಥಿತಿ, ಶಿಶು ಸ್ಥಿತಿ, ತೂಕಡಿಕೆ ಸ್ಥಿತಿ, ಗಾಢ ನಿದ್ರಾ ಸ್ಥಿತಿ ಅಂತೇಳಿ ಯೋಗಕ್ಕೆ ಇರಬೇಕು ಒಡವೆ ಅವು 4 ನೀನು ಕಾಣುವೆ ಅಂತ ಹೇಳ್ತಾರೆ. ಅಂದ್ರೆ ಯೋಗಕ್ಕೆ 4 ಒಡವೆ ಇದಾವೆ. ಅಂದ್ರೆ ಆಭರಣ, ಯೋಗ ಮಾಡೋನಿಗೆ ಆಭರಣಗಳಂದ್ರೆ ಇವು. ಒಂದು, ಅವನಿಗೆ ಯೋಗ ಸಾಧನೆಯಿಂದ ಪಶು ಸ್ಥಿತಿ ಅಂತ ಬರಬೇಕು. ಪಶು ಸ್ಥಿತಿ ಅಂತಂದ್ರೆ ಯಾರೋ ಹಾಕಿದಾಗ ಅದಕ್ಕೆ ಆಹಾರ, ಯಾರೋ ನೀರು ತಂದು ಕೊಟ್ಟಾಗ ಅದು ನೀರು ಕುಡಿಬೇಕು, ಅದು ತಾನು ಬೇಡಿ ಏನು ಪಡೆಯಂಗಿಲ್ಲ. ಯಾಕೆಂದ್ರೆ ಮೂಕಾವಸ್ಥೆ ಪಶು ಸ್ಥಿತಿ ಅಂದ್ರೆ. ತನಗೆ ಬೇಕು ಅಂತ ಅದು ಕೇಳಂಗೇ ಇಲ್ಲ. ನೀವಾಗಿ ನೀವು ಹುಲ್ಲು ಮೇವು ಹಾಕಿದ್ರೆ ಮೇಯ್ತದೆ, ನೀವಾಗಿ ನೀವು ನೀರು ತಂದು ಕೊಟ್ರೆ ಮೇಯ್ತದೆ, ನೀವಾಗಿ ನೀವು ಕಣ್ಣಿ ಬಿಚ್ಚಿ ಅಡವಿಗೆ ಹೊಡ್ಕೊಂಡು ಹೋದ್ರೆ ಅಲ್ಲೇನೋ ಮೇಯ್ತದೆ. ಹಾಗಾಗಿ ತನಗೆ ಅಂತ ಅದೇನೋ ಕೇಳಂಗಿಲ್ಲ, ಬೇಡಿಕೆ ಇಡಂಗಿಲ್ಲ, ಆಸೆ ಆಕಾಂಕ್ಷೆಗಳಿಲ್ಲ. ಯಾರಾದ್ರೂ ಇನ್ನೊಬ್ರು ಕೊಟ್ಟದ್ದನ್ನ ಸೇವಿಸಿ ತೃಪ್ತಿ ಪಡೋ ಒಂದು ಸ್ಥಿತಿಯನ್ನ ಪಶು ಸ್ಥಿತಿ ಅಂತ ಇದೆ. ಇದು ಮೊದಲನೇ ಒಡವೆ. ಪಶುಗಳಲ್ಲಿ ಅದೇ ತರ ಇರೋದು. ಇನ್ನೊಂದು, ಅವಧೂತನಿಗೆ ಶಿಶು ಸ್ಥಿತಿ ಬರಬೇಕು. ಇಲ್ಲಿ ಶಿಶು ಅಂತಂದ್ರೇನು ನೀವು ಗಮನಿಸ್ರಿ. ಶಿಶುವಿನ ಕೈಯಲ್ಲಿ ಒಂದು ಉಂಗುರ ಇಡ್ರಿ. ಆ ಉಂಗುರ ಇಟ್ಟಾದ್ಮೇಲೆ ಯಾರೊಬ್ರು ಆ ಬೆಳ್ಳಿಂದ ಅದನ್ನ ಕಸ್ಕೊಂಡ್ರೆ ಅದು ನಂದು ಅಂತ ಕೇಳಲ್ಲ.
ನಂದು ಅನ್ನೋ ಅಭಿಮಾನ ಇಲ್ಲ, ಅದಕ್ಕೆ ಆ ಉಂಗ್ರ ಹೋಯ್ತು ಅಂತ ಮಮಕಾರನೇ ಇಲ್ಲ. ಅಥವಾ 100 ರೂಪಾಯಿ ಕೊಡ್ರಿ, ಆ 100 ರೂಪಾಯಿಯನ್ನ ಅದು 4 ಪೀಸಾಗಿ ಅರ್ಧೇ ಬಿಡುತ್ತೆ. ಯಾಕೆಂದ್ರೆ ಆ 100 ರೂಪಾಯಿ ಅಂತ ಅದು ಬೆಲೆ ಕಟ್ಟೋದಿಲ್ಲ, ಅದ್ರ ಬಗ್ಗೆ ಆಸೆ ಇಲ್ಲ. ಇದು ಹರಿದೋದ್ರೆ 100 ರೂಪಾಯಿ ವೇಸ್ಟ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ. ಆ ಶಿಶುವಿಗೆ ಈ ಪ್ರಪಂಚದ ಮಾನವೂ ಇಲ್ಲ, ಅವಮಾನವೂ ಇಲ್ಲ. ನೋಡಿ, ಶಿಶುವಿಗೆ ಮಾನ ಅವಮಾನ ಎರಡೂ ಇಲ್ಲ ಅನ್ನೋದಕ್ಕೊಂದು ಉದಾಹರಣೆ. ನೀವು ಆ ಶಿಶುವನ್ನ ನೀವು ಬೆತ್ತಲೆ ಹೊರಗೆ ಬಿಟ್ಬಿಡಿ, 1 ವರ್ಷದ ಶಿಶು, ಅದು ಹೋಗ್ತಾ ಇರುತ್ತೆ, ನನಗೆ ಮಾನ ಅವಮಾನ ಅದೇನು ಪರಿಗಣನೆಗೆ ಮಾಡೋದಿಲ್ಲ. ಅಥವಾ ಅದಕ್ಕೆ ನೀವೇನಾದ್ರೂ ಮಾನ ಮನ್ನಣೆ, ಕೊರಳಿಗೆ ಚೈನ್ ಹಾಕ್ಲಿಲ್ಲ ಅಥವಾ ಬಟ್ಟೆ ಇಡ್ಲಿಲ್ಲ, ನನಗೆ ಗೌರವಿಸ್ಲಿಲ್ಲ ಅಂತ ಅದು ಎಂದೂ ಅಪೇಕ್ಷೆ ಮಾಡಲ್ಲ. ಅದಕ್ಕೆ ಅವಧೂತ ಆದನಿಗೆ ಮಾನ ಅವಮಾನ ಎರಡೇ ಇಲ್ಲ. ಹೊಗಳಿಗೆ ತೆಗಳಿಕೆ ಅವನು ಅತಿ ದೂರವಾದವನು. ಅಂಥ ಸ್ಥಿತಿಯನ್ನ ಶಿಶು ಸ್ಥಿತಿ ಅಂತ ಕರೀತಾರೆ. ರಾಜಯೋಗಕ್ಕೆ ಇದು 2ನೇ ಆಭರಣ. 3ನೇದು ತೂಷ್ಣೀ ಭಾವ ಅಂತ ನಾವು ಕರಿತೀವಿ, ಅದನ್ನ ತೂಕುಡಿಕೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೇವಲ ವಾಸನಾಮಯವಾಗಿರೋನು, ವಾಕ್ ಮೌನ ಆಗಿರುತ್ತೆ, ಇಂದ್ರಿಯಗಳು ಎಲ್ಲ ವಶವಾಗಿರ್ತವೆ, ದ್ವಂದ್ವತೆ ಇಲ್ಲ, ಚಂಚಲತ್ವ ಇಲ್ಲ, ಮನಸ್ಸಿನಲ್ಲಿ ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ, ಎಲ್ಲ ನಿರ್ವಿಕಲ್ಪದಿರುತ್ತೆ. ಇಂಥ ವಾಸನಾಮಯ ಸ್ಥಿತಿಯನ್ನ ತೂಕುಡಿಕೆ ಸ್ಥಿತಿ ಅಂತ ಕರೀತಾರೆ. ತೂಕುಡಿಕೆನಲ್ಲಿ ಇನ್ನೂ ವಾಸನೆ ಆದ್ರೂ ಉಳಿದಿತ್ತು, ಗಾಢ ನಿದ್ರೆಗೆ ಅದೂ ಇಲ್ಲ. ಆ ಗಾಢ ನಿದ್ರೆಯನ್ನ ನಾವು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಂತ ಕರಿತೀವಿ. ಹೀಗೆ ಈ ಗಾಢ ನಿದ್ರೆ ಸ್ಥಿತಿ ಐತಲ್ಲ, ಸಮಾಧಿ ಸ್ಥಿತಿ, ನಿರ್ವಿಕಲ್ಪ ಸಮಾಧಿ, ಅದು ಸಾಕ್ಷಾತ್ ಅಪರೋಕ್ಷ ಜ್ಞಾನ, ಸಾಕ್ಷಾತ್ ಸಮಾಧಿ, ಸಾಕ್ಷಾತ್ ಬ್ರಹ್ಮವೇ, ಸಾಕ್ಷಾತ್ ಪರಮಾತ್ಮನೇ. 4ನೇ ಸ್ಥಿತಿಗೆ ಹೋದನು ಗಾಢ ನಿದ್ರ ಅಂತ ಏನ್ ಕರೀತಾರೆ. ಅವನಿಗೆ ಯಾವ್ಯಾವ್ದ್ರು ಕೇವಲ ಚಿನ್ಮಾತ್ರನಾಗಿರ್ತಾನೆ, ಅವನು ಪ್ರಜ್ಞೆ ಮಾತ್ರ ಇರುತ್ತೆ ಅಷ್ಟೇ. ಅದು ಎಂಥದ್ದು ಪ್ರಜ್ಞೆ ಅಂದ್ರೆ ಕೇವಲ ಚಿನ್ಮಾತ್ರ ಪ್ರಜ್ಞೆ, ಅದಕ್ಕೆ ಇನ್ನೊಂದು ಮತ್ತೊಂದು ವ್ಯವಹಾರವೇ ಇಲ್ಲ. ವ್ಯವಹಾರ ರಹಿತವಾದದ್ದು, ಅಕ್ರಿಯವಾದದ್ದು, ಅಸಂಗವಾದದ್ದು, ಅಂಥ ಒಂದು ಪ್ರಜ್ಞೆ ಮಾತ್ರ. ಅದನ್ನ ಬಟ್ಟ ಬಯಲು ಅಥವಾ ಬರೀ ಅರಿವು, ಶುದ್ಧ ಅರಿವು ಅಂತ ಕರೀತಾರೆ. ಅಂತ ಸ್ಥಿತಿಗೆ ಹೋಗುತ್ತಲ್ಲ, ಅದನ್ನ ಗಾಢ ನಿದ್ರಾ ಸ್ಥಿತಿ ಅಂತ ಕರೀತಾರೆ. ಹೀಗೆ ಯೋಗಿಗೆ 4 ಒಡವೆಗಳನ್ನ ಚಿದಾನಂದರು ತಮ್ಮ ರಾಜಯೋಗದಲ್ಲಿ ಹೇಳ್ಕೊಳ್ತಾರೆ. ಅಂಥ ಒಡವೆ ಇದ್ದವನು ನಿಜವಾದ ಅವಧೂತ, ನಿಜವಾದ ಯೋಗೀಶ್ವರ ಅಂತ ಕರೆಸ್ಕೊಳ್ತಾನೆ. ಅದಿಲ್ದಲೆ ತಾನು ಲೋಕದ ವ್ಯವಹಾರದಲ್ಲಿ, ಲೋಕದ ಕಮರ್ಷಿಯಲ್ ಹಣ ಗಳಿಕೆ, ಆಸ್ತಿ ಗಳಿಕೆನಲ್ಲಿ ತೊಡಗಿದ್ದ ಅಂತಂದ್ರೆ ಹೇಗೆ ಅವಧೂತ ಆಗ್ತಾನೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಈ ಸಂದರ್ಭಕ್ಕೆ ಅಷ್ಟೊಂದು ಚರ್ಚೆ ಒಳ್ಳೇದಲ್ಲ ಅಂತ ಕಾಣಿಸುತ್ತೆ. ಇಷ್ಟೇ ಸಾಕು, 4 ಒಡವೆಗಳು ಯೋಗಿಗೆ ಅವಧೂತನಿಗೆ ಇರಬೇಕು ಅನ್ನೋದು. ಆಯ್ತು ಸರ್, ನಮಸ್ತೆ. ಅದ ಗಾಢ ನಿದ್ರೆ, ಅದು ಸ್ವಪ್ನ ಸ್ಥಿತಿ ಇದ್ದಂಗೆ, ತೂಗುಡಿಕೆ ಸ್ವಭಾವ. ಇನ್ನೂ ಪೂರಾ ನಿದ್ರೆನೂ ಬಂದಿರಲ್ಲ, ಆ ಕಡೆ ಎಚ್ಚರಿಕೆಗೂ ಇರಲ್ಲ. ಈಗ ನಾವು ರಾತ್ರಿ ನಾವು ಮಲ್ಕೊಳ್ತೀವಲ್ಲ, ಗಾಢ ನಿದ್ರೆಗೆ ಹೋಗಿರ್ತೀವಿ. ಈ ತಾಯಿ ಬಂದು ಒಂದು ಮಗುವನ್ನ ಎದ್ದಾಳಿಸ್ತಾರೆ ನೋಡ್ರಿ. ಎದ್ದಾಳಿಸಿದಾಗ ಆ ತಕ್ಷಣಕ್ಕೆ ಎದ್ದಾಗ ಅದಕ್ಕೆ ಪೂರ್ಣ ಎಚ್ಚರನೂ ಬಂದಿರಲ್ಲ, ಎಲ್ಲ ಇಂದ್ರಿಯಗಳು ಸಕ್ರಿಯವಾಗಿ ಇನ್ನು ಚಟುವಟಿಕೆಗೆ ಬಂದಿರಲ್ಲ, ಅಥವಾ ನಿದ್ರೆ ಬಂದಿರಲ್ಲ, ಹಾಸಿಗೆ ಮೇಲೆ ಕೂತಿರುತ್ತೆ, ಏನೋ ಒಂಥರ ತಲೆ ತೂಗ್ತಾ ಇರುತ್ತೆ ಅಷ್ಟೇ. ಒಂದು 5 ನಿಮಿಷ ಆದ್ಮೇಲೆ ಒರಿಜಿನಲ್ ಸ್ಥಿತಿಗೆ, ಎಚ್ಚರ ಸ್ಥಿತಿಗೆ ಬಂದ್ಬಿಡ್ತಾರೆ. ಆ ನಿದ್ರೆ ಪ್ಲಸ್ ಎಚ್ಚರಿಕೆ ಮಧ್ಯದಾಗಿ ಇರುತ್ತಲ್ಲ ವಾಸನಾಮಯವಾದ ತೂಕುಡಿಕೆ, ಆ ತೂಗ್ತಾ ಇರುತ್ತೆ ನೋಡಿ ಮಗು. ಚಿಕ್ಕ ಮಕ್ಕಳು 5 ವರ್ಷದವರು 6 ವರ್ಷದವರು ನಾವು ಓದಕ್ಕೆ ಎದ್ದಾಳಿಸ್ತೀವಲ್ಲ, ಆ ತೂಕುಡಿಕೆ ಸ್ಥಿತಿ ಅಂತ ಕರಿತೀವಿ. ಅದು ಕೇವಲ ವಾಸನಮಯ ಆಗಿರುತ್ತೆ. ವಾಸನಮಯದಲ್ಲಿ ಇನ್ನೂ ನಿಮಗೆ ಉಪದೇಶ ಕೊಡೋದು ಅಥವಾ ಹೇಳೋದು ಕೇಳೋದು ಇರುತ್ತೆ. ಆದ್ರೆ ಗಾಢ ನಿದ್ರೆ ಸುಷುಪ್ತಿ ಸ್ಥಿತಿ ಐತಲ್ಲ, ಅಲ್ಲಿ ಯಾವ ಉಪದೇಶವೂ ಇಲ್ಲ, ಅದು ಓನ್ಲಿ ಸ್ವರೂಪ ಆನಂದ. ಮಾತಿಲ್ಲ, ಕತೆ ಇಲ್ಲ, ಮಾತಿನಿಂದ ಅತ್ತ ಅಂತ ಹೇಳ್ತಾರಲ್ಲ ಹಾಗೆ ಅಂತ. ಎಸ್ ಮೇಡಮ್. ಅವಧೂತರಿಗೆ ಇವು ಬೇಕು ಮೇಡಮ್. ಅದರಲ್ಲಿ ಹೇಳಿದೆ, ಅವಧೂತ ಅಧ್ಯಾಯದಲ್ಲಿ ಹೇಳಿದೆ, ಯೋಗೀಶ್ವರನಾದ್ಮೇಲೆ ಈ 4 ಸ್ಥಿತಿಯನ್ನ ಅನುಭವಿಸ್ಲೇಬೇಕು. ಅದ್ರಾಗೂ 4ನೇ ಸ್ಥಿತಿ ಐತಲ್ಲ ಮೇಡಮ್, ಅದು ತನ್ನ ನಿಜ ಸ್ವರೂಪವನ್ನೇ ಅನುಭವಿಸ್ತಾನೆ, ಅವನಿಗೆ ಸಾಕ್ಷಾತ್ಕಾರ ಆದವನು ಅಂತ ಕರೆಯೋದು.
ಅವನು ಮೋಕ್ಷವನ್ನು ಹೊಂದಿದವನು ಅಂತ ಕರೆದು 4ನೇ ಸ್ಥಿತಿಗೆ ಹೋದಾಗ್ಲೆ. ನಿಮ್ಗೆ ಅವಸ್ಥಾತ್ರಯ ವಿಶ್ಲೇಷಣೆ ಮಾಡಿ ನೋಡಿ. ಈಗ ಅವಸ್ಥಾತ್ರಯ ಚಂದ್ರಿಕೆ ಅಂತ ಬುಕ್ಕಲ್ಲಿ ಆ ಆ ನಿದ್ರೆ ಇದೆಯಲ್ಲ, ಗಾಢ ನಿದ್ರೆನಲ್ಲಿ ಈ ಜೀವನು ಬ್ರಹ್ಮವಾದೊಳಗೋಗಿ ಲೀನ ಆಗ್ತಾನೆ. ಅಲ್ಲಿನೂ ಕೂಡ ಇದೆ, ನಿದ್ರೆನಲ್ಲಿಯೂ ಕೂಡ ಬ್ರಹ್ಮದಲ್ಲಿ ಲೀನ ಆಗೋ ಸ್ಥಿತಿ ಇದೆ. ಆದ್ರೆ ತನ್ನ ಪ್ರಯತ್ನ ಅಲ್ಲೇನೂ ಇರಲ್ಲ. ತಿರ್ಗ ಪುನಃ ಬೆಳಗ್ಗೆ ಎಚ್ಚದ ತಕ್ಷಣ ಸಂಸಾರದ ಚಟುವಟಿಕೆಗಳು ಬಾಧಿಸ್ತಾ ಇರ್ತವೆ. ಆದ್ರೆ ಈ ನಿದ್ರೆ ನಾವೇನ್ ಹೇಳಿದ್ವಿ ಯೋಗದಲ್ಲಿ, ಅವನು ಪುನಃ ಬೆಳಗ್ಗೆ ಎದ್ರೆ ಅವನಿಗೆ ಯಾವ ಸಂಸಾರದ ವ್ಯವಹಾರದ ವಾಸನೆ ಇಲ್ಲ, ಬಾಧೆ ಇರಲ್ಲ, ನಿರ್ಲಿಪ್ತತ್ವ ನಿರ್ಮೋಹತ್ವ ಅವನು ಗಳಿಸಿರ್ತಾನೆ. ಹಾಗಾಗಿ ಇದನ್ನ ನಾವು ಸ್ವರೂಪಾನಂದ ಸ್ಥಿತಿ ಅಂತ ಕರಿತೀವಿ. ಅದಕ್ಕೆ ಸಾಧನೆ ಬೇಕು. ಸಾಧನೆ ಇಲ್ಲ ಅಂದ್ಮೇಲೆ ಸ್ವರೂಪಾನಂದ ಅನುಭವ ಆಗೋದಿಲ್ಲ. ಸಂತೋಷ ಮೇಡಮ್, ಸಂತೋಷ. ಹಾ, ಓಕೆ ಓಕೆ ಮೇಡಮ್, ಓಕೆ ಮೇಡಮ್. ಹೌದು, ಹೌದು. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಆಯ್ತಮ್ಮ, 7:30 ಆಯ್ತಲ್ಲ.